ಎಲ್ಲ ನನ್ನ ಸಹೋದರಿ ಸಹೋದರರನ್ನು ನಾನು ಕ್ರಿಸ್ತ ನಾಮದಲ್ಲಿ ತಮ್ಮೆಲ್ಲರನ್ನು ಪೀಸ್ ಮೇಕರ್ ಎಂಬ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ನಾನು ಪಾಸ್ಟರ್ ಎನ್ ದೇವದಾಸ್, ದಾಂಡೇಲಿಯಿಂದ, ಕರ್ನಾಟಕ, ಇಂಡಿಯಾದಿಂದ ನಾನು ನಿಮಗೆ ಈ ಸುವಾರ್ತೆಯನ್ನು ತರ್ತಾ ಇದ್ದೇನೆ. ದೇವರು ನಿಮ್ಮನ್ನು ಈ ವಾಕ್ಯವನ್ನು ಮುಗಿಸೋದ್ರೊಳಗೆ ನೀವು ಅನೇಕ ಆಶೀರ್ವಾದಗಳನ್ನು ಪಡ್ಕೊಳ್ತಕ್ಕಂಥರಾಗಿರ್ತೀರಿ ಮತ್ತು ಕರ್ತನ ಕಾರ್ಯಗಳನ್ನು ಮಾಡತಕ್ಕಂಥರಾಗಿರ್ತೀರಿ. ದೇವರ ನಾಮಕ್ಕೆ ಪೂರ್ಣ ಮಹಿಮೆ ಘನತೆ ಉಂಟಾಗಲಿ. ಹಾಗೆ ಘನತೆಗೆ ತಕ್ಕಂತೆ ನೀವು ಕರ್ತನ ಆ ಪ್ರಭಾವವನ್ನು, ಆ ಶಕ್ತಿಯನ್ನು ನೀವು ನೋಡಿಕೊಳ್ಳಿಕ್ಕಾಗತ್ತೆ. ಗಂಭೀರವಾಗಿ ಹೇಳ್ತೀರ ಅಲ್ಲೂಯ್ಯ. ಈಗ ಆ ವಾಕ್ಯವನ್ನು ಪೂರ್ಣ ಆಸಕ್ತಿಯಿಂದ ನಾವು ಕೇಳೋದಾದರೆ ಭಾಳ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಲೈವ್ನಲ್ಲಿಯೂ ಕೂಡ ಕೇಳ್ತೀರಿ ಮತ್ತು ಲೈವ್ ಇಲ್ಲದ ಸಮಯದಲ್ಲಿ ಕೂಡ, ನೀವು ನೇರ ಪ್ರಸಾರ ಇಲ್ಲದ ಸಮಯದಲ್ಲಿ ಕೂಡ ನೀವು ಕೇಳಲಿಕ್ಕೆ ಅವಕಾಶವಾಗಿರ್ತದೆ. ಯಾಕಂದರೆ ನೀವು ಯಾವಾಗಲೂ ಈ ಒಂದು ವಿಷಯವನ್ನು ಕೇಳಿಕೊಳ್ಳಿ. ಯಾಕಂದರೆ ಯಾಕೋಬನು ಜೀವನದಲ್ಲಿ ಆಗಿರ್ತಕ್ಕಂಥ ಕೆಲವು ಚರಿತ್ರವನ್ನು ನಾವು ಧ್ಯಾನ ಮಾಡಿರ್ತೇವೆ. ಇಷ್ಟು ಕಾಲಗಳು ನಾವು ಧ್ಯಾನ ಮಾಡಿರ್ತೇವೆ, ಅದನ್ನು ಧ್ಯಾನ ಮಾಡಿರ್ತೇವೆ. ಅದೇ ರೀತಿಯಲ್ಲಿ ನಾವು ದೇವರು ಯಾಕೋಬನಿಗೆ ಮತ್ತು ಇವರೆಲ್ಲರಿಗೆ ಏನೆಂದು ದರ್ಶನ ಕೊಟ್ಟ ಮತ್ತು ಬಹಳ ಪ್ರಾಮುಖ್ಯವಾದ ಸಂಗತಿ, ಯೆಹೋ ಎಂಬ ನಾಮ ಯಾರಿಗೆ ಬಯಲ್ಪಡಿಸಿದ. ಮೊಟ್ಟ ಮೊದಲಾಗಿ ಯೆಹೋ ಎಂಬ ನಾಮ ಯಾರಿಗೆ ಬಯಲ್ಪಡಿಸಿದ? ಮೋಸೆಗೆ ದೇವರು ಪೊದೆ ಹತ್ರ ತನ್ನ ಯೆಹೋ ಎಂಬ ನಾಮ ಬಯಲ್ಪಡಿಸಿದ. ಅಂದರೆ ಆತನಿಗೆ ತಿಳಿಸ್ಕೊಟ್ಟ. ಯೆಹೋ ಅಂದರೆ ಇರುವಾತನು ಎಂಬುದಾಗಿ, ಹಿಂದಿನಲ್ಲಿ ಮೈ ಹೂ ಜೋ ಹೂ, ಇಂಗ್ಲಿಷಲ್ಲಿ ಐ ಆಮ್ ದಟ್ ಐ ಆಮ್, ನಾನೇ ಆಗಿದ್ದೇನೆ ಎಂಬುದಾಗಿ ಆ ಮಾತಿನ ಅರ್ಥ. ಅದಕ್ಕಾಗಿ ಯೆಹೋ ಎಂಬ ನಾಮ ಮೊದಲು ಯಾರಿಗೆ ಬಯಲ್ಪಡಿಸಿದ್ದಾನೆ? ಮೋಸೆಗೆ ಬಯಲ್ಪಡಿಸಿದ್ದಾನೆ. ತದನಂತರ ಮೋಸಕ್ಕಿಂತ ಮುಂಚೆ ಬಂದಿರತಕ್ಕಂಥ ಅಬ್ರಾಮ್, ಈಸಾಕ್, ಯಾಕೋಬರು, ಇವರು ಯಾವ ನಾಮದಿಂದ ದೇವರನ್ನು ಕರಿತಾ ಇದ್ರು, ಯಾವ ನಾಮದಿಂದ ದೇವರು ಅವರಿಗೆ ಪ್ರತ್ಯಕ್ಷವಾದನು? ಇಸ್ ಇಟ್ ಕ್ಲಿಯರ್? ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲಿಲ್ಲ ದೇವರ ನಾಮಕ್ಕೆ. ಅದಕ್ಕಾಗಿ ನಾವು ಅನೇಕ ಕಾರ್ಯಗಳನ್ನು ಗಮನಿಸ್ತಾ ಇರುವಾಗ ಬಹಳ ಜಾಗ್ರತೆಯಿಂದ ಈ ವಾಕ್ಯವನ್ನು ಕೇಳ್ಕೊಳ್ಳುವಾಗ ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸ್ಕೊಳ್ಳೋ. ಯಾಕಂದರೆ ಭಾಳ ಒಳ್ಳೆ ದೇವರಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ. ಆದ ಕಾರಣ ಇವತ್ತು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದೇವರು ಏನೆಂದು ಬಯಲ್ಪಡಿಸಿದ್ರು ಎಂಬುದಾಗಿ ನಾನು ಬಹಳ ವಾರಗಳಿಂದ ಮಾತಾಡ್ತಾ ಇದ್ದೆ. ಅದು ಆಡಿಯೋ ರೆಕಾರ್ಡಿಂಗ್ ಆಗಿದೆ. ನೀವು ನನ್ನ ಪೀಸ್ ಮೇಕರ್ ಎಂಬ ಗ್ರೂಪ್ನಲ್ಲಿ ಬರೋದಾದರೆ ಅದು ನಾನು ನಿಮಗೆ ಪೀಸ್ ಮೇಕರ್ ಎಂಬ ಗ್ರೂಪ್ ಎಂಬುದಾಗಿ ಕೊಟ್ಟಿದ್ದೇನೆ. ಆ ಗ್ರೂಪ್ನಲ್ಲಿ ನಾನು ಬಹಳ ಜನರಿಗೆ ಆಮಂತ್ರಣ ಕೊಟ್ಟಿದ್ದೇನೆ, ಇನ್ವಿಟೇಷನ್ ಕೊಟ್ಟಿದ್ದೇನೆ. ನೀವು ಅದರಲ್ಲಿ ಜಾಯ್ನ್ ಆಗ್ಬೋದು. ಯಾಕಂದರೆ ಬೈಬಲ್ ಸ್ಟಡಿಯನ್ನು ನಾನು ನೇರ ಪ್ರಸಾರದಲ್ಲಿ ನನ್ನ ಎಲ್ಲ ಫೇಸ್ಬುಕ್ ಮಿತ್ರರಿಗೂ ಸಾರಬೇಕನ್ನತಕ್ಕಂಥ ಆಸೆ ಇತ್ತು. ಆದರೆ ಇದು ಬೈಬಲ್ ಸ್ಟಡಿ ಆಗಿರೋದ್ರಿಂದ ಕ್ರೈಸ್ತವರಿಗೆ ಮಾತ್ರ ಮತ್ತು ಬಿಲೀವರ್ಸ್ಗೆ ಮಾತ್ರ ಇದು ಕೊಡ್ತಕ್ಕಂಥದ್ದಾಗಿರುತ್ತೆ. ಬಹಳ ಚೆನ್ನಾಗಿ ನಾನು ಅದನ್ನು ಕೊಡ್ಲಿಕ್ಕೆ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಅದಕ್ಕಾಗಿ ಇದು ಪೀಸ್ ಮೇಕರ್ ಎಂಬ ಗ್ರೂಪ್ನಿಂದಲೇ ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನೆ. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ಈಗ ನಾವು ಗಮನಿಸೋಣ. ಯಾಕಂದರೆ ಭೂಲೋಕದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಯಾಕೋಬನ ಜೀವನದಲ್ಲಿ ಯಾಕೋಬನು 32ನೇ ಆದಿಕಾಂಡ 32ನೇ ಅಧ್ಯಾಯದಲ್ಲಿ ಆತನು ದೇವರ ಸಂಗಡ, ಅಂದರೆ ಮನುಜರ ಸಂಗಡ, ದೇವರ ಸಂಗಡ ಹೋರಾಡಿ ಗೆದ್ದವನೆಂಬುದಾಗಿ ಆತನಿಗೆ ಹೆಸರು ಕೊಡಲಾಗಿತ್ತು, ಹೊರತು ಆತನು ಮೋಸಗಾರನಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಈಗ ಯಾಕೋಬನನ್ನು ಹೇಳುವಾಗ ನಾನು ಕೆಲವು ಮಾತುಗಳು ನಿಮ್ಮ ಗಮನಕ್ಕೆ ತರ್ತೇನೆ. ನನ್ನ ಈ ಪೂರ್ಣ ಬೈಬಲ್ ಸ್ಟಡಿಯಲ್ಲಿ ನೀವು ಪ್ರತಿಯೊಂದು ಬೈಬಲ್ ಸ್ಟಡಿ ಅಲ್ಲಿ ನೀವು ಭಾಗವಹಿಸೋದಾದರೆ, ಕೇಳಿದಾದರೆ, ನೀವು ನಿಜವಾಗಲೂ ಸರ್ವಶಕ್ತನಾದ ದೇವರ ಪ್ರತಾಪವನ್ನು, ದೇವರ ಶಕ್ತಿಯನ್ನು, ದೇವರ ಸೂಚಕ್ರಿಯಗಳನ್ನು, ಮಹತ್ವಕ್ರಿಯೆಗಳನ್ನು ಖಂಡಿತವಾಗಿ ನೀವು ನೋಡ್ತೀರಿ. ಹಲ್ಲೆಲೂಯಾ. ನೋಡ್ಲಿಕ್ಕಾಗತ್ತೆ. ಸರ್ವಶಕ್ತನು. ಯಾಕಂದರೆ ಯೆಹೋ ಎಂಬ ನಾಮ ಯಾರಿಗೆ ಬಯಲ್ಪಡಿಸಿದ್ದಾನೆ? ಮೋಸೆಗೆ ಬಯಲ್ಪಡಿಸಿದ್ದಾನೆ. ಆದರೆ ಇಲ್ಲೇ ನಾವು ನೋಡ್ತಾ ಇದ್ದೇವೆ, ಗಂಭೀರವಾಗಿ ಹೇಳ್ತಿರಲ್ವಿಯಾ, ಇಲ್ಲೇ ನಾವು ನೋಡ್ತಾ ಇದ್ದೇವೆ ಯೆಹೋ ಎಂಬ ನಾಮ ಮೋಸೆಗೆ ಬಯಲ್ಪಡಿಸಿದ್ದಾನೆ. ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಭಾಳ ದೊಡ್ಡ ರಹಸ್ಯ. ಯು ವಿಲ್ ಎಂಜಾಯ್ ಮೈ ಕ್ಲಾಸ್. ಯಾಕಂದರೆ ಭಾಳ ಜನ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಏನೆಂದು ದೇವರು ಬಯಲ್ಪಡಿಸಿದ್ದಾರೆ ಅನ್ನತಕ್ಕಂಥದ್ದು ಕ್ರೈಸ್ತರಾಗಿರ್ತಕ್ಕಂಥ ನಮಗೂ ಚೆನ್ನಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ ಆಗಿತ್ತು. ಆದರೆ ಇವತ್ತು ನೀವು ಪೂರ್ಣ ಮಾಹಿತಿಯನ್ನು ಪಡಲಿಕ್ಕಿದ್ರಿ ಈ ಒಂದು ಬೈಬಲ್ ಅಧ್ಯಯನದಲ್ಲಿ, ಬೈಬಲ್ ಸ್ಟಡಿಯಲ್ಲಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ. ಅದಕ್ಕಾಗಿ ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಯೆಹೋ ಎಂಬ ನಾಮದಿಂದ ಗೋಚರಿಸಲ್ಪಡಲಿಲ್ಲ. ಆತನಿಗೆ ಪ್ರಿನ್ಸ್ ಅಂತ ಯಾಕೆ ಹೆಸರು ಕೊಡಲಾಗಿದೆ, ಆಮೇಲೆ ನಾವು ಆ ಮಾತನ್ನು ಮತ್ತು ರಿಕ್ಯಾಪ್ ಮಾಡ್ಕೊಳ್ಳೋಣ. ಇದನ್ನು ಗಮನಿಸ್ತೀರಿ. ಯಾಕಂದರೆ ನನ್ನ ಸ್ಟಡಿಯಲ್ಲಿ ನೀವು ಈ ಅಬ್ರಾಮ್, ಈಸಾಕ್, ಯಾಕೋಬರು ದೇವರನ್ನು ಏನಂದು ಕರಿತಾ ಇದ್ರು, ಅದಕ್ಕಿಂತ ಮುಂಚೆ ದೇವ್ರನ್ನ ಏನಂತ ಕರಿತಾ ಇದ್ರು, ಒಂದು ಮಾತನ್ನು ಓದ್ಕೊಂಡು, ಯಾಕಂದರೆ ನನ್ನ ಸಬ್ಜೆಕ್ಟ್ ಇದಿತ್ತು, ಇದರಿಂದ ನಾವು ಪೂರ್ಣವಾಗಿ ಮುಗಿಸ್ಕೊಳ್ತಾ ಬರ್ತಾ ಇದ್ದೇನೆ. ಆತನು ಏನೆಂದು ಕರಿತಿದ್ದನು? ವಿಮೋಚನ ಕಾಂಡ, ಎಕ್ಸೋಡಸ್
Those who are my English friends, kindly follow my Peace Ministry, Peacemakers group. And I would like to tell you that in some words I can share in English word also, because I am a Kannadiga. I want to reach my state, my Karnataka. So kindly you may cooperate with me. After some days I may start the English service also. After some days I may start the English and Hindi and Kannada service and Telugu service also. God bless you. I most welcome you, and keep on praying for my Hindi, Telugu and English messages also. But I would like to do these all things after some days or sometimes. God bless you. Follow me, guys. Okay, Vimochana Kanda, Exodus chapter 6. Exodus chapter 6, 1 we are going to study now. See, the Lord said to the Moses, now you shall see what I will do to Pharaoh. And then he said, God spoke to Moses and said to him, I am the Lord. So I am the owner. Lord means I am the Lord. Prabhu. It is not a religious term. It is not a religious term. Idu ಒಂದು ಮತ ಸಂಬಂಧವಾದ ಪದ ಅಲ್ಲ. So I am the Lord. See, this is very interesting. And said to him, I am the Lord. I appeared to Abraham, to Isaac and Jacob as a God Almighty, but my name but my name Jehovah was not known to Abraham, Isaac and Jacob. ಕನ್ನಡದಲ್ಲಿ ಉತ್ತರೀಗ. ನಾನೇ ಅಬ್ರಾಹ್ಮನಿಗೂ ಇಸಾಕನಿಗೂ ಯಾಕೋಬನಿಗೂ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡಿದ್ದೇನೆ. ಆದರೆ ಯೆಹೋವನೆಂಬ ನನ್ನ ಹೆಸರಿನಿಂದ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಯೆಹೋವ ಎಂಬ ಹೆಸರೇ ಗೋಚರಿಸಲ್ಪಡಲಿಲ್ಲ. ಆದರೆ ನಾವು ನಮ್ಮ ಬೈಬಲ್ಗಳಲ್ಲಿ ಅಬ್ರಾಮ್, ಈಸಾಕ್, ಯಾಕೋಬ್ ಎಂಬ ಹೆಸರುಗಳಿಂದ ನಾವು ಓದ್ತೇವೆ. ಓದುವಾಗ ಆದಿಕಾಂಡದಿಂದ ಯೆಹೋವ 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 ಎಂಬ ಪದವನ್ನು ನಾವು ಅಲ್ಲೇ ನೋಡಿಕೊಳ್ತೇವೆ. ಆಗ ನಾವೇನು ತಿಳ್ಕೊಂಡಿರ್ತೇವೆ, ಯೆಹೋವ ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಗೊತ್ತಿತ್ತಂದ್ರೆ ಇಲ್ಲಲ್ಲ. ಅಬ್ರಾಮ್, ಈಸಾಕ್, ಯಾಕೋಬರು ದೇವರನ್ನು ಏನಂತ ಹೆಸರಿಂದ ಕರೆತಿದ್ದು ಗೊತ್ತಿದೆ? Do you know? Do you want to know? Follow my Bible study on Peacemakers group. Hallelujah. Mind-blowing secrets will be revealed. Unknown secrets, incredible secrets will be revealed by this Peacemakers. Hallelujah. By Pastor Yan Devadas also. Now, ಈ Pastor Yan Devadas ಇಂದ ನೀವು ಅದ್ಭುತವಾದಂಥ ರಹಸ್ಯಗಳನ್ನು ಬೈಬಲ್ ನೋಡ್ತೀರಿ. ಯಾಕಂದ್ರೆ ಯೆಹೋವ ಎಂಬ ನಾಮ ಯಾರಿಗೆ ಗೋಚರಿಸಲಾಗಿತ್ತು? ಮೋಸೆಗೆ ಮಾತ್ರ. ಮೋಸೆಗಿಂತ ಮುಂಚೆ ಅಬ್ರಾಮ್, ಈಸಾಕ್, ಯಾಕೋಬ್, ಯಾಕೋಬರ 12 ಗೋತ್ರಗಳು, ರೂಬೇನ್ ಗೋತ್ರ ಮತ್ತು ಲೇವಿ ಗೋತ್ರ ಮತ್ತು ಸಿಮಿಯೋನ್ ಗೋತ್ರ ಮತ್ತು ಯೂದಾ ಗೋತ್ರ, ಇವೆಲ್ಲ 12 ಗೋತ್ರಗಳು. ಆಮೇಲೆ ಯೋಸೇಫಿಗೂ ಕೂಡ ಏನಂತ ಹೆಸರು ಗೊತ್ತಿಲ್ಲಾಗಿತ್ತು? ಯೆಹೋವ ಎಂಬ ಹೆಸರು ಆತನಿಗೆ ಗೋಚರಿಸಲಿಲ್ಲ. ಯಾಕಂದ್ರೆ ಆತನು ದೇವರನ್ನು ಯಾವ ನಾಮದಿಂದ ಕರೀತಿದ್ದನು, ಯಾವ ನಾಮದಿಂದ ಆತನ ಆರಾಧಿಸ್ತಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅದೇ ನಾನು ಅವರಿಗೆ ಸರ್ವಶಕ್ತನಾದ ದೇವರ ನಾಮದಿಂದ ಗೋಚರಿಸಲ್ಪಟ್ಟೆನು ಹೊರತು ಯೆಹೋವ ಎಂಬ ನಾಮ ಅವರಿಗೆ ಗೋಚರಿಸಲ್ಪಡಲಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಹೇಳ್ತೀರಿ, ಈ ಸರ್ವಶಕ್ತನು ಎನ್ನುವ ಪದ ಬೈಬಲ್ನಲ್ಲಿ ಈ ಒಂದು ಹೀಬ್ರೂ ಭಾಷೆಯಲ್ಲಿ, ಇಸ್ರಾಯೇಲಿ ನ್ಯಾಷನಲ್ ಲ್ಯಾಂಗ್ವೇಜ್, ಇಸ್ರಾಯೇಲ್ ಜನಾಂಗದ ರಾಷ್ಟ್ರೀಯ ಭಾಷೆ ಏನು? ಹೀಬ್ರೂ ಭಾಷೆ. ಆ ಭಾಷೆಯಲ್ಲಿ ಬೈಬಲ್ ಬರೆಯಲಾಗಿದೆ. ಇಸ್ರಾಯೇಲಿನ ರಾಷ್ಟ್ರೀಯ ಭಾಷೆ ಹೀಬ್ರೂನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಭಾಷೆಯಲ್ಲಿ ಈ ಸರ್ವಶಕ್ತನಾದ ದೇವರು ಅಂದ್ರೆ ಅವರ ಭಾಷೆಯಲ್ಲಿ ಏನಂತ ಗೊತ್ತಿದೆ? ಎಲ್ ಶಡಾಯ್. ಎಲ್ಲರ ಹತ್ರ ಎಲ್ ಶಡಾಯ್. ಹಲ್ಲೆಲೂಯಾ. ಅಬ್ರಾಮ್, ಈಸಾಕ್, ಯಾಕೋಬ್ were calling their God ಎಲ್ ಶಡಾಯ್, ಎಲ್ ಶಡಾಯ್, ಎಲ್ ಶಡಾಯ್. ಹಲ್ಲೆಲೂಯಾ. ಮೇರಾ ಪರಮೇಶ್ವರ್ ಸರ್ವಶಕ್ತಿಮಾನ್ ಹೈ, ಪರವ ಸರ್ವಶಕ್ತಿಮಾನ್ ಹೈ, ಪರವ ಸರ್ವಶಕ್ತಿಮಾನ್ ಹೈ ಅಂತ ಹೇಳ್ತಾರೆ. ಅಂದ್ರೆ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಯಾಕೋಬನ ದೇವರಂತ ಓದುವಾಗ, ಹಾಡುವಾಗ ನಮ್ಗೆ ಗೊತ್ತಿಲ್ಲ. ಅಬ್ರಾಮನ ದೇವ ಓದ್ತಲ್ಲ, ಅಬ್ರಾಮು ದೇವನಿಕ್ಕಿ ಹಲ್ಲೇಲುಯಾ, ಯಾಕೋಬು ದೇವನಿಕ್ಕಿ ಹಲ್ಲೇಲು ಅಂತ ಹಾಡ್ತೀವಿ ನಾವು. ಹಾಡುವಾಗ ನಮ್ಗೆ ಅರ್ಥ ಆಗಲ್ಲ. ಅಬ್ರಾಮ್ ದೇವರಿಗೆ ಹಲ್ಲೇಲುಯಾ, ಯಾಕೋಬು ದೇವರಿಗೆ ಹಲ್ಲೇಲುಯಾ ಅಂತ ಹಾಡ್ತೀವಿ. ಅಬ್ರಾಮನ ದೇವರೇ ನಿನಗೆ ಅಬ್ರಾಮನ ದೇವರಂದ್ರೆ ಹಾಡಿದ್ರೆ ಏನರ್ಥ ಅದರದು? ವಾಟ್ ಇಸ್ ದ ಮೀನಿಂಗ್? ದ ಗಾಡ್ ಆಫ್ ಅಬ್ರಾಮ್. ಎಲ್ಲರ ಅಲ್ಲೂಯಾ. ಅಬ್ರಾಮನ ದೇವರು ಯಾರಂದ್ರೆ ಸರ್ವಶಕ್ತನಾದ ದೇವರು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಎಲ್ಲರ ಅಲ್ಲೂಯಾ.
ಆತನು ಸರ್ವಶಕ್ತನಾಗಿರ್ತಕ್ಕಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಅಬ್ರಾಮನ ದೇವರಂದರೆ ನಮಗೆ ನೆನಪು ಬರಬೇಕಾಗಿದೆ ಏನಂದರೆ ಎಲ್ ಶಡಾಯ್. ಎಲ್ಲದ್ರೆ ಎಲ್ ಶಡಾಯ್. ಎಲ್ಲ ಬೈಬಲ್ ತರಬೇತಿ ಹೊಂದಿರತಕ್ಕಂಥವ್ರೆ, ಸುಮಾರು 3-4 ವರ್ಷದಿಂದ ಬೈಬಲ್ ಟ್ರೈನಿಂಗ್ ಮಾಡಿರ್ತಕ್ಕಂಥ ಸಭಾಪಾಲಕರು, ಸೇವಕರು, ಮಿಷನರೀಸು ಯಾರು ಇದ್ದರೆ ಈ ವಾಕ್ಯಗಳನ್ನು ಕೇಳಿದ್ರೆ ನಿಮಗೆ ಅಪ್ಡೇಟ್ ಮೆಸೇಜ್ಗಳು ಸಿಗ್ತದೆ. ಈಗ ಏನು ನೂತನವಾಗಿ ಪರಿಪೂರ್ಣವಾಗಿ ಶಿಕ್ಷಿತವಾದಂಥ ಬೋಧನೆ ನಿಮಗೆ ಸಿಗ್ತದೆ. ಯಾಕಂದರೆ ಅಬ್ರಾಮ್, ಈಸಾಕ್, ಯಾಕೋಬರು ದೇವರನ್ನು ಯೆಹೋ ಎಂಬ ಹೆಸರಿಂದ ಅವರು ಗೋಚರಿಸಲ್ಪಡಲಿಲ್ಲ. ಅವರಿಗೆ ಸರ್ವಶಕ್ತನಾದ ದೇವರು ಎಂದು ಗೋಚರಿಸಲ್ಪಟ್ಟನು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಅಬ್ರಾಮನಿಗೆ ದೇವರು ಮಾತಾಡುವಾಗ, ಡು ಯು ನೋ ಹೂ ಎಮ್ ಐ ಆಮ್ ಆಲ್ ಮೈಟಿ ಗಾಡ್. ನಾನು ಯಾರು ಗೊತ್ತಿದೆ? ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ. ಇನ್ನು ಮುಂದೆ ನಿನ್ನ ಹೆಸರು ಅಬ್ರಾಮ್ ಎಂದು ಕರೆಯಲ್ಪಡಬಾರದು. ಎಲ್ಲೂ ನೋಡ್ರಿ ಆತನು ಹೇಳುವಾಗ, ಈ ಹೆಸರು ಹೇಳುವಾಗ ಆತನು ಎಷ್ಟು ಪರಿಪೂರ್ಣವಾಗಿ ಹೇಳ್ತಾನೆ. ಈಗ ಅದನ್ನೇ ಇಸಾಕನು ಯಾಕೋಬನ ಜೀವನದಲ್ಲಿ ಕೂಡ ನಾವು ನೋಡಿದ್ದೇವೆ. ಈಗ ಯಾಕೋಬನು ಈ 32ನೇ ಅಧ್ಯಾಯದಲ್ಲಿ, ಆದಿಕಾಂಡ 32ನೇ ಅಧ್ಯಾಯದಲ್ಲಿ ದೇವರೊಂದಿಗೆ ಅಂದರೆ ಆ ಮನುಜನೊಂದಿಗೆ ಹೋರಾಡುವಾಗ, ರಸ್ಲಿಂಗ್ ಮಾಡುವಾಗ, ಆ ಮನುಜನು ಏನು ಮಾಡಬೇಕು ನೋಡ್ತಾ ಇರುವಾಗ ನೀನು ನನ್ನನ್ನು ಆಶೀರ್ವದಿಸುವುದನಗ ಆ ಮನುಜನು ಕೇಳ್ತಾನೆ, ಬೆಳ್ಳಿ ಮೂಡೋದ್ರೊಳಗೆ ನೀನು ನನ್ನನ್ನು ಬಿಟ್ಟು ಬಿಡು, ನಾನು ಹೋಗ್ತೇನೆ, ಯಾಕಂದರೆ ಬೆಳ್ಳಿ ಮೂಡ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಏನು ಮೂಡ್ತಾ ಇದೆ? ಬೆಳ್ಳಿ ಮೂಡ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಕಂಪ್ಲೀಟ್ ಚೇಂಜ್. ಹಲ್ಲೆಲೂಯಾ, ಬೆಳ್ಳಿ ಮೂಡ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಅದನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ತಿರುವಾಗ, ಇಲ್ಲ, ನೀನು ನನ್ನನ್ನು ಆಶೀರ್ವದಿಸೋದ್ರಾಗ ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದೆ. ಯಾರು ಹೇಳಿದ್ರು? ಯಾಕೋಬ್. ಈ ರಸ್ಲಿಂಗ್ ನಡೆದಿದ್ದೆ ಅದಕ್ಕೆ ಗೊತ್ತಿದೆ. ಸುಮ್ಮನೆ ರಸ್ಲಿಂಗ್ ಮಾಡ್ತಾ ಇಲ್ಲ, ಕಾಂಜಿ ಪಿಂಜಿ ಹೋಗೋದ್ರೊಳಗೆ. ಅಲ್ಲೇ ಟೈಟಲ್ ಇದೆ. ಅಲ್ಲೇ ಏನು ಟೈಟಲ್ ಇದೆ? ಒಂದು ಪದಕ ಇದೆ. ಅದೇನಂದರೆ ಆಶೀರ್ವಾದ ಎಂಬ ಪದಕ ಇತ್ತು. ಆ ಪದಕದ ನಿಮಿತ್ತ ಹೋರಾಟ ಆರಂಭ ಆಯಿತು. ಸುಮ್ಮನೆ ಹೋಗೋರು ಬರೋರ ಜೊತೆಲಿ ಹೋರಾಡಿಲ್ಲ. ಯಾಕೋಬ್ ವಾಸ್ ಸ್ಮಾರ್ಟ್, ಭಾಳ ಜಾನ, ಅಡುಗೆ ಭಟ್ಟನಾಗಿದ್ದ, ವ್ಯವಸಾಯಗಾರ. ಇದು ಕುರಿಗಳನ್ನು ಮತ್ತು ಮೇಕೆಗಳನ್ನು ಮತ್ತು ಎಲ್ಲ ಪಶುಗಳನ್ನು ಮೇಯಿಸತಕ್ಕಂಥ ಜ್ಞಾನವುಳ್ಳವನಾಗಿದ್ದ. ನೀತಿ ಗೊತ್ತಿತ್ತು, ರಾಜ್ಯದ ನೀತಿ ಗೊತ್ತಿತ್ತು. ಅದೇ ಅಲ್ಲದೆ ಆತನು ರಸ್ಲರ್ ಕೂಡ ಆಗಿದ್ದ. ಏನಾಗಿದ್ದ? ಯಾಕೋಬನು ರಸ್ಲರ್ ಕೂಡ ಆಗಿದ್ದ. ಅದು ಮಾಮೂಲಿ ಜನರೊಟ್ಟಿಗೆಲ್ಲ ರಸ್ಲ್ ಮಾಡಿಲ್ಲ, ಸ್ವಯಂ ದೇವರೊಂದಿಗೆ ಆತನು ಆ ರಸ್ಲಿಂಗ್ ಮಾಡಿದ್ದಾನೆ. ಗಂಭೀರವಾಗಿ ಹೇಳ್ತೀರಲ್ವಿಯ? ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈಗ ನಾವು ಆ ಒಂದು ಕಾರ್ಯಕ್ಕೆ ಬರೋಣ. ನಾನು ಓದ್ತೀರಾ ಮಾತನ್ನು? ಐ ಹ್ಯಾವ್ ನಾಟ್ ರಿವೀಲ್ಡ್. ಕನ್ನಡದಲ್ಲಿ ಓದ್ತೀರಿ. 6ನೇ ಅಧ್ಯಾಯ, ವಿಮೋಚನಕಾಂಡ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಐ ಆಮ್ ದ ಲಾರ್ಡ್, ನಾನು ಒಡೆಯನಾಗಿದ್ದೇನೆ. ಲಾರ್ಡ್ ಅನ್ನೋ ಪದಕ್ಕೆ ಅರ್ಥ ಒಡೆಯನು ಅಥವಾ ಪ್ರಭು ಅಥವಾ ಕರ್ತನು ಅಥವಾ ಯಜಮಾನನು, ಓನರ್ ಅನ್ನೋ ನೋಡ್ತೇವೆ. ಓದ್ತೀರಾ ಮಾತನ್ನು? 6ನೇ ಅಧ್ಯಾಯ 2ನೇ ವಚನ, ವಿಮೋಚನಕಾಂಡ 6ನೇ ಅಧ್ಯಾಯ 2ನೇ ವಚನ. ಬೈಬಲ್ನಲ್ಲಿ ವಿಮೋಚನಕಾಂಡ 6ನೇ ಅಧ್ಯಾಯ 2ನೇ ವಚನ. ಮತ್ತು ದೇವರು ಮೋಶೆ ಸಂಗಡ ಮಾತನಾಡಿ, ನಾನೇ ಒಡೆಯನು ಕರ್ತನು ಆಗಿದ್ದೇನೆ. ನಾನು ಅಬ್ರಾಮನಿಗೆ, ಈಸಾಕನಿಗೂ, ಯಾಕೋಬನಿಗೂ ಸರ್ವಶಕ್ತನಾದ ದೇವರ ನಾಮದಲ್ಲಿ ಕಾಣಿಸಿಕೊಂಡೇನು. ಅರ್ಥ ಆಯ್ತಾ? ಸರ್ವಶಕ್ತನಾದ ದೇವರ ನಾಮ ಅಂದ್ರೇನು? ಎಲ್ ಶಡಾಯ್. ಎಲ್ಲದ್ರೆ ಎಲ್ ಶಡಾಯ್. ಭಾಳ ಜನ ಹೆಸರು ಎಲ್ ಶಡಾಯ್ ಅಂತ ಇಟ್ಕೊಂಡಿದ್ದಾರೆ. ಕೆಲವು ಸಂಸ್ಥೆಗಳಿಗೆ ಹೆಸರು ಎಲ್ ಶಡಾಯ್ ಅಂತ ಇಟ್ಕೊಂಡಿದ್ದಾರೆ. ಅವರಿಗೆ ಒಂದು ಒಳ್ಳೆ ವಾರ್ತೆ, ಎಲ್ ಶಡಾಯ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಇವತ್ತು. ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದೇವರು ಎಲ್ ಶಡಾಯ್ ಅಂತ ತೋರಿಸ್ಕೊಂಡು, ಮೈ ಸರ್ವಶಕ್ತಿಮಾನು, ಸರ್ವಶಕ್ತಿಮಾನ್ ಪ್ರಭು ಹೈ, ओ यहोवा हमारे संग संग है, सेनाओं का यहोवा हमारे संग संग है, याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है, याकूब का परमेश्वर हमारा ऊंचा गढ़ है, जिसने आकाश बनाया, सब लोग, जिसने पृथ्वी बनाई, ओ जिसने आकाश बनाया, जिसने पृथ्वी बनाई, जिसके लिए सब कुछ हो संभव, ओ यहोवा हमारे संग संग है, जिसके लिए सब कुछ हो संभव, ओ यहोवा हमारे संग संग है, सेनाओं का यहोवा हमारे संग संग है, याकूब का परमेश्वर हमारा ऊंचा गढ़. याकूब का परमेश्वर, इब्राहिम का परमेश्वर और इसाक का परमेश्वर हमारा ऊंचा गढ़ है. ಅಂದರೆ ಉನ್ನತ ಪಟ್ಟಣದಲ್ಲಿರ್ತಕ್ಕಂಥ ಪಟ್ಟಣವಾಗಿ, ಉನ್ನತ ಬೆಟ್ಟದಲ್ಲಿರ್ತಕ್ಕಂಥ ಪಟ್ಟಣವಾಗಿದೆ. ಅದಕ್ಕಾಗಿ ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಹಾಡುವಾಗ ನಮಗೆ ನೆನಪು ಬರಬೇಕಾಗಿದೆ. ಏನು ಗೊತ್ತಿದೆ?
ಎಲ್ಲ ಹತ್ರ ಎಲ್ ಶಡಾಯ್. ಅದಕ್ಕೆ ಅಬ್ರಾಮನ ದೇವರೇ ನಾವು ಹಾಡ್ತೇವೆ, ಅಬ್ರಾಮನ ದೇವರೇ. ಹೂ ಇಸ್ ದಟ್ ಅಬ್ರಾಮನ ದೇವರೇ? ಹಿಸ್ ನೇಮ್ ಈಸ್ ಎಲ್ ಶಡಾಯ್. ಅದಕ್ಕಾಗಿ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ದೇವರನ್ನು ತೋರಿಸ್ಕೊಟ್ಟಿದ್ದಾನೆ, ಎಲ್ ಶಡಾಯ್ ಎಂಬುದಾಗಿ ತೋರಿಸ್ಕೊಡ್ತಾನೆ. ಈಗ ಒಂದೊಂದಾಗಿ ನಾವು ಬರ್ತಾ ಇದ್ದೇವೆ. ಹೇಗೆ ಆದಿಕಾಂಡದ ಒಂದು ಕ್ಲಿಪ್ಪನ್ನು ನಾವು ಮತ್ತು ತಿರುಗಿ, ಯಾಕಂದರೆ ನಾವೀಗ ನೇರ ಪ್ರಸಾದದಲ್ಲಿ ಬಂದಿರ್ತೀವಿ, ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಗೊತ್ತಾಗಲಿ ಅಬ್ರಾಮ್, ಈಸಾಕ್, ಯಾಕೋಬ್ ದೇವರಿಗೆ ಏನೆಂದು ಗುರುತಿಸಿದ್ರು, ಏನೆಂದು ಕರಿತಿದ್ರು. ಆ ಕುಸಿದು ಹೋಗಿರುವಾಗ, ಅವನು ಕಂಪ್ಲೀಟ್ ಆಗಿ ನೊಂದುಕೊಂಡು ಬಿದ್ದಿರುವಾಗ ಹೇಳತಕ್ಕಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಸೊ ಕುಂದಿ ಹೋಗಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಮಯ ನೋಡ್ತೀವಿ. 17ನೇ ಅಧ್ಯಾಯ, ಆದಿಕಾಂಡ 17ನೇ ಅಧ್ಯಾಯ, ಎಲ್ ಶಡಾಯ್ ಅನ್ನೋ ಮಾತಿನ ಅರ್ಥವನ್ನು ನಾವು ನೋಡ್ಕೊಳ್ಳೋಣ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಅಬ್ರಾಮನು, ನಾನು ಮುದುಕನಾಗಿದ್ದೇನೆ, 99 ವರ್ಷ ಆಗಿದೆ, ನನಗೆಲ್ಲಿ ಮಕ್ಕಳು ಹುಡ್ತಾರೆ, ನಾನು ಹಾಗೆ ಮಕ್ಕಳಿಲ್ಲದವನಾಗಿ ಸತ್ತೋಗ್ಬಿಡ್ತೀನಲ್ಲ, ನನ್ನ ಆಸ್ತಿಗೆ ವಾರಸರಿಲ್ಲದಂತೆ ನಾನು ಇದಾಗ್ಬಿಡ್ತೀನಲ್ಲ ಎಂಬುದಾಗಿ ಹೇಳ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ನಾವು ನೋಡ್ತೇವೆ ಮುಂದೆ. ಓದೋಣ. 17ನೇ ಆದಿಕಾಂಡ 17ನೇ 1ನೇ ವಚನ. ಅಬ್ರಾಮನು 99 ವರ್ಷದವನಾದಾಗ ಅಬ್ರಾಮನು 99 ವರ್ಷದವನಾಗಿದ್ದಾಗ ಅಬ್ರಾಮನಿಗೆ ಕರ್ತನು ಕಾಣಿಸಿಕೊಂಡು, ನಾನೇ ಸರ್ವಶಕ್ತನಾದ ದೇವರು, ನನ್ನ ಸನ್ನಿಧಿಯಲ್ಲಿ ನಡೆದು ಸಂಪೂರ್ಣನಾಗಿರು, ದೋಷ ಇಲ್ಲದನಾಗಿರು. ಏನಾಗಿರು? ನೀನು ಸಂಪೂರ್ಣನಾಗಿರು, ದೋಷ ಇಲ್ಲದವನಾಗಿರು, ಅಪರಾಧ ಇಲ್ಲದವನಾಗಿರು ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಮುಂದೆ ಮುಂದೆ ಮೊದಲನೇ ವಚನ ನೋಡುತ್ತಪ್ಪ. ಅಬ್ರಾಮನು 99 ವರ್ಷದವನಾದಾಗ ಕರ್ತನು ಅಬ್ರಾಮನಿಗೆ ಕಾಣಿಸಿಕೊಂಡು, ನಾನೇ ಸರ್ವಶಕ್ತನಾದ ದೇವರು ಎಂದು ಯಾರಿಗೆ ಕಾಣಿಸ್ಕೊಂಡ? ಅಬ್ರಾಮನಿಗೆ ಮೊದಲು ತಿಳಿಸಿದ್ದಾನೆ, ಐ ಆಮ್ ದ ಆಲ್ಮೈಟಿ ಗಾಡ್ ಎಂಬುದಾಗಿ. ಹಲ್ಲೆಲೂಯಾ. ನಾನು ಸರ್ವಶಕ್ತನಾದ ದೇವರು ಎಂಬುದಾಗಿ ಅಬ್ರಾಮನಿಗೆ ಕಾಣ. ಅದಕ್ಕಾಗಿ ಅಬ್ರಾಮನಿಗೆ ಏನಂತ, ಅಬ್ರಾಮನ ದೇವರನ್ನ ಏನಂತ ಕರಿತಿದ್ದ? ಯೆಹೋವ ಎಂಬ ಹೆಸರು ಅಬ್ರಾಮನಿಗೆ ಗೋಚರಿಸಲೇ ಪಡಲಿಲ್ಲ. ಹಾಗಾದರೆ ಅಬ್ರಾಮನು ಹೇಗೆ ಹೇಳಬಹುದು ತನ್ನ ಹೆಸರು ದೇವರ ಹೆಸರು ಯೆಹೋವ ಅಂತೇಳಿ? ನಾವು ಭಾಳ ಸಾರಿ ನಮ್ಮ ಸರಳವಾದಂಥ ತರ್ಜಮೆಗಳಲ್ಲಿ ಓದ್ತಾ ಇರುವಾಗ ನಾವೇನು ನೋಡ್ತೀವಿ ಅಂದರೆ, ಯೆಹೋವ ಈರಿ ಅಂದನು. ಯಾರು? ಅಬ್ರಾಮನು ಯೆಹೋವ ಈರಿ ಅಂದನು. ಹಲ್ಲೆಲೂಯಾ. ಅಬ್ರಾಮನು ಯೆಹೋವ ಈರಿ ಅಂದನು ಎಂಬುದಾಗಿ ಅದು ನಾವು ಬೈಬಲಲ್ಲಿ ನೋಡುವಾಗ ಕಾಣಿಸ್ತದೆ. ಆದರೆ ನಮಗೆ ಅರ್ಥ ಆಗಬೇಕೆಂಬುದಾಗಿ ನಮ್ಮ ತರ್ಜುಮಗಾರರು ಸುಲಭವಾಗಿ ಯೆಹೋವ ಎಂಬ ಹೆಸರು ನಮಗೆ ಕೊಟ್ಟಿದ್ದಾರೆ, ಯಾಕಂದರೆ ನಮಗೆ ಅರ್ಥ ಆಗಬೇಕನ್ನತಕ್ಕಂಥ. ಆದರೆ ಈಗ ನಾನು ನಿಮಗೆ ಆ ಒಂದು ನಿಜವಾದಂಥ ಆ ಮೂಲ ಅರ್ಥಕ್ಕೆ ನಾವು ಹೋಗೋಣ. ಆತನು ಯೆಹೋವ ಈರಿ ಅಲ್ಲ, ಲಾರ್ಡ್ ಈಸ್ ಮೈ ಪ್ರೊವೈಡರ್ ಅಂತ ಹೇಳಿದಾನೆ. ಏನು ಹೇಳಿದಾನೆ? ಲಾರ್ಡ್, ನನ್ನ ಒಡೆಯನು, ನನಗೆ ಎಲ್ಲವನ್ನು ಒದಗಿಸತಕ್ಕಂಥವನು, ಎಲ್ಲವನ್ನು ಕೊಡತಕ್ಕಂಥವನು, ನೋಡಿಕೊಳ್ಳತಕ್ಕಂಥವನು ಅನ್ನತಕ್ಕಂಥ. ಲಾರ್ಡ್ ಪ್ರೊವೈಡ್ಸ್ ಎವ್ರಿಥಿಂಗ್. ಲಾರ್ಡ್ ಈಸ್ ಮೈ ಪ್ರೊವೈಡರ್. ದೇವರು ಅಂದರೆ ಒಡೆಯನು ನನಗೆಲ್ಲ ಕೊಡತಕ್ಕಂಥ. ಯಾವ ಒಡೆಯನು? ನಾಟ್ ವರ್ಡ್ ಜೆಹೋವಾ, ಎಲ್ ಶಡಾಯ್. ಎಲ್ ಶಡಾಯ್ ಅಂದರೆ ಸರ್ವಶಕ್ತನು. ಸರ್ವಶಕ್ತನಿಗೆ ಯಾವುದಾದರೆ ಅಸಾಧ್ಯವಾಗಿರ್ತದ? ಹಲ್ಲೆಲೂಯಾ. ಅದಕ್ಕೆ ಈ ಹೆಸರು ಸರ್ವಶಕ್ತನಾದ ಹೆಸರು, ಲಾರ್ಡ್ ಪ್ರೊವೈಡ್ಸ್ ಮಿ. ಅದಕ್ಕಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ, ಅಬ್ರಾಮನಿಗೆ ನಾನು ಸರ್ವಶಕ್ತನಾದ ದೇವರಾಗಿದ್ದೇನೆ, ನನ್ನ ಮುಂದೆ ಯಾವ ದೋಷ ಇಲ್ಲದವನಾಗಿ ನಡ್ಕೊಳ್ಳಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಯಾರಿಗೆ? ಅಬ್ರಾಮನಿಗೆ. ಹಲ್ಲೆಲೂಯಾ. ನೀನು ನನ್ನ ಮುಂದೆ ನಿಂದಾರಹಿತನಾಗಿ ಯಾವ ದೋಷ ಇಲ್ಲದವನಾಗಿ ನಡ್ಕೊಳ್ಳಬೇಕೆಂಬುದಾಗಿ ಹೇಳಿರುವಾಗ ಅರ್ಥ ಏನಂದರೆ, ಇಫ್ ಯು ವಾಂಟ್ ಟು ಸಿ ದ Almighty God's great miracles and powerful miracles in your life, you need to follow and you need to walk uprightly before Almighty God. Then you can see the power, the wonder-working power by Almighty God in your everyday life. Hallelujah. So we see in the English Bible, when Abraham was 99 years old, the Lord appeared to Abraham and said to him, I am Almighty God, walk before me and be blameless. God did not reveal himself as a Jehovah to Abraham and Isaac and Jacob. He revealed himself as Almighty God. So Abraham and Isaac and Jacob were not calling Jehovah, they were calling El Shaddai, Almighty God. Almighty God in English language, but in the original Hebrew language it was said El Shaddai. El Shaddai.
ಗಂಭೀರವಾಗಿ ಹೇಳ್ತಾರೆ ಎಲ್ ಶಡಾಯ್. ಅದಕ್ಕಾಗಿ ಈ ಎಲ್ ಶಡಾಯ್ ಎಂಬ ಸಂದೇಶವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ಈ ಸಂದೇಶವನ್ನು ನೀವು ಗಮನದಿಂದ ಕೇಳ್ಕೊಳ್ತೀರಿ. ಯಾಕಂದರೆ ನಿಜವಾಗಲೂ ಅಬ್ರಾಮ್, ಈಸಾಕ್, ಯಾಕೋಬರು ಪವರ್ಫುಲ್ ಗಾಡನ್ನು ದರ್ಶನ ಮಾಡಿದ್ದಾರೆ. ತದಾದ ನಂತರ ನಾವು ಒಂದೊಂದಾಗಿ ತೋರಿಸ್ಕೊಳ್ತಾ ಬಂದಿದ್ದೀನಿ. ಆಗ ಇಸಾಕನಿಗೆ ದೇವರು ಸರ್ವಶಕ್ತನಾದ ದೇವರು ಎಂದು ತೋರಿಸಿಕೊಂಡಿದ್ದಾನೆ, ಸರ್ವಶಕ್ತನಾದ ದೇವರು ಎಂದು ಕಾಣಿಸಿಕೊಂಡಿದ್ದಾನೆ. ಹಾಗೆ ಆತನು ಸರ್ವಶಕ್ತನಾದ ದೇವರೆಂದು ಕಾಣಿಸಿಕೊಂಡಿರುವಾಗ ನಾವೆಲ್ಲರೂ ಗಮನಿಸತಕ್ಕಂಥ ಅನೇಕ ಕಾರ್ಯಗಳಿದೆ. ಕ್ಷಮಿಸಿ. ಆವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ಸಾರಿ ಅಂತರ ಪ್ರತಿಯೊಂದು ಮೂಮೆಂಟಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ನಾವು ನೋಡ್ತೇವೆ ಅಲ್ಲಿ ಇಸಾಕನಿಗೆ ದೇವರು ಏನೆಂದು ಕಾಣಿಸಿಕೊಂಡ, ಯಾಕೋಬನಿಗೆ ದೇವರು ಏನೆಂದು ಕಾಣಿಸಿಕೊಂಡ, ಅವೆಲ್ಲಗಳನ್ನು ನೋಡ್ತಾ ಇರುವಾಗ ಆತನು ತನ್ನನ್ನು ತಾನು ಸರ್ವಶಕ್ತನಾದ ದೇವರು ತನ್ನ ಹೆಸರನ್ನು ತೋರಿಸಿರು. ಪ್ರತಿಯೊಂದು ಕಾರ್ಯಗಳು ನಾವು ಗಮನಿಸೋಣ. ಈಗ ಕೊನೆಗೆ ಇಸಾಕನ ವಿಷಯದಲ್ಲಿ ನಾನು ಮುಗಿಸಿದ್ದೇನೆ ಆಲ್ರೆಡಿ. ಈ ಹಿಂದಿನ ಆಡಿಯೋ ವಿಡಿಯೋ ಬೈಬಲ್ ಸ್ಟಡಿ ಇಲ್ಲ. ಈಗ ಯಾಕೋಬನ ಜೊತೆಯಲ್ಲಿ ಬಂದಿದ್ದೇವೆ. ಅಬ್ರಾಮ್ ಈಸಾಕನಿಗೂ ದೇವರು ಏನಂತ ಬಯಲ್ಪಡಿಸಿದ್ದಾನೆ? ಸರ್ವಶಕ್ತನಾದ ದೇವರೆಂದು ಬಯಲ್ಪಡಿಸಿದ್ದಾನೆ. ಯಾಕೋಬನು ಕೂಡ ಏನೆಂದು ಬಯಲ್ಪಡಿಸಿದ್ದಾನೆ? ಸರ್ವಶಕ್ತನಾದಂಥ ದೇವರು ಬಯಲ್ಪಡಿಸಿದ್ದಾನೆ. ಅದಕ್ಕೆ ಗಮನಿಸ್ತೀರಿ ಎಲ್ಲರೂ. ಈಗ ಯಾಕೋಬನು 32ನೇ ಅಧ್ಯಾಯದಲ್ಲಿ ಯಾರೊಟ್ಟಿಗೆ ಹೋರಾಡಿದನು? ಒಂದು ಮನುಷ್ಯನೊಂದಿಗೆ ಹೋರಾಡಿದ ಕೂಡಲೇ ಅಲ್ಲೇ ಒಂದು ಆತನಿಗೆ ಬಿರುದು ಕೊಡಲಾಗಿತ್ತು. ಅದೇನೆಂದರೆ, ನಾವು ಗಮನಿಸಲಾರದ ಒಂದು ಸತ್ಯವನ್ನು ನೋಡೋಣ. ಯಾಕಂದರೆ ಸರಳವಾದ ಭಾಷೆಯಲ್ಲಿ ಕೆಲವೊಂದು ಮಾತುಗಳು ನಮಗೆ ಅರ್ಥ ಆಗಲ್ಲ. ಅದಕ್ಕಾಗಿ ನಾನು ಕಿಂಗ್ ಜೇಮ್ಸ್ ಇಂಗ್ಲಿಷ್ ವರ್ಷನನ್ನು ಓದುವಾಗ ನೀವು ಅದನ್ನು ಸ್ಪಷ್ಟವಾಗಿ ಗಮನಿಸಲಿಕ್ಕಾಗ್ತದೆ. ಅದೇನಲ್ಲ, ಭಾಳ ಸರಳವಾಗಿ ಬರಲ್ಪಟ್ಟಿದೆ. ಅಲ್ಲೇ ನಾವು ನೋಡ್ತಾ ಇದ್ದೇವೆ 32ನೇ ಅಧ್ಯಾಯದಲ್ಲಿ, ನಿನ್ನ ಹೆಸರು ಏನಂತ ಕೇಳಿದಾಗ ಆ ಮನುಷ್ಯನು ನನ್ನ ಹೆಸರು ಯಾಕೋಬನ್ ಅಂತ ಹೇಳ್ತಾನೆ. ಯಾಕೋಬನ್ ಅಂದರೆ ಮೋಸಗಾರನಿ ಎಂದು ಹೇಳಿದ ಕೂಡಲೇ ಆವಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿ, ಇನ್ನು ಮುಂದೆ ನಿನ್ನ ಹೆಸರು ಏನೆಂದು ಕರೆಯಲ್ಪಡಬಾರ್ದು? ಮೋಸಗಾರನಿ ಎಂದು ಕರೆಯಲ್ಪಡಬಾರದು. ಇಟ್ಸ್ ಎ ಕಮ್ಯಾಂಡ್ ಬ್ರದರ್. ಕನ್ನಡ ಭಾಷೆಯಲ್ಲಿ ಭಾಳ ಪ್ರಯತ್ನ ಮಾಡಿದ್ದಾರೆ ನಮಗೆ ಅರ್ಥ ಮಾಡಿಸ್ಲಿಕ್ಕೆ. ಮೋಸಗಾರನೆಂದು ಕರೆಯಲ್ಪಡಬಾರದು. ಕಮ್ಯಾಂಡ್ ಹಿಯರ್ ಆಫ್ಟರ್ ವಿ ಕಾಲ್ ಜಾಕೋಬ್. ಜಾಕೋಬ್ ಮೀನ್ಸ್ ಸ್ಪ್ಲೆಂಡರ್, ಅಂದರೆ ಆತನು ಮೋಸಗಾರನು, ಡಿಸೀವರ್ ಅಂತ ನಾವು ನೋಡ್ತೇವೆ. ಆದರೆ ಇನ್ನು ಮುಂದೆ ನೀನು ಮೋಸಗಾರನೆಂದು ಕರೆಯಲ್ಪಡಬಾರದು. ಯಾಕೆ ಅಂದರೆ ಯು, ಗಮನಿಸ್ತೀರಿ, ಆ್ಯಸ್ ಅ ಪ್ರಿನ್ಸ್. ಕನ್ನಡ ಭಾಷೆಯಲ್ಲಿ ಸ್ವಲ್ಪ ಇದನ್ನು ಮಿಸ್ ಆಗಿದೆ. ಆ್ಯಸ್ ಅ ಪ್ರಿನ್ಸ್, ಆ್ಯಸ್ ಅ ಪ್ರಿನ್ಸ್ ಯು ಫಾಟ್ ವಿತ್ ಮೆನ್ ಆ್ಯಂಡ್ ಗಾಡ್. ಮನುಜರ ಸಂಗಡ, ದೇವರ ಸಂಗಡ ರಾಜಕುಮಾರನಂತೆ ಹೋರಾಡಿ ಗೆದ್ದವನು ಅಂತ ಹೇಳಿದಾನೆ. ಹೇಗೆ ಹೇಳ್ತಾನೆ? ಹೋರಾಡಿ ಗೆದ್ದವನು. ಈ ಒಂದು ಟೈಟಲ್ ಯಾಕೆ ಕೊಟ್ಟಿದ್ದಾನಲ್ಲಿ? ಈ ಒಂದು ಹಿ ವಾಸ್ ಅ ನೋಬಲ್ ಪ್ರಿನ್ಸ್. ಹಿ ಈಸ್ ನಾಟ್ ಅ ಡಿಸೀವರ್. ಹಿ ಈಸ್ ನಾಟ್ ಫಾಲೋವಿಂಗ್ ಎನಿ ವಿಕೆಡ್ ಗೈಸ್. ಆತನು ಒಂದು ದುಷ್ಟರನ್ನಾಗಲಿ, ದುರ್ಮಾರ್ಗಗಳನ್ನ ಅಪಹಾಸ್ಯ ಮಾಡೋರ ಜೊತೆಯಲ್ಲಿ ಆಗಲಿ, ಅಥವಾ ಪೋಲಿ ಹುಡುಗರ ಜೊತೆ ಆಗಲಿ, ಪೋಖ್ರಿ ಜೊತೆ ಆಗಲಿ ಆತನು ತಿರುಗಿದ್ದವನು, ಸ್ನೇಹ ಮಾಡಿದವನಲ್ಲ. ಆದರೆ ಆತನು ರಾಜಕುಮಾರನಂತೆ ಬದುಕಿದನು, ರಾಜಕುಮಾರನಂತೆ ಹೋರಾಡಿದನು ಹೊರತು ಕಾಂಜಿ ಪಿಂಜಿ ಮೋಸಗಾರನಂತೆ ಹೋರಾಡಲಿಲ್ಲ ಆತನು. ಯಾರು? ಯಾಕೋಬನ. ಅದಕ್ಕಾಗಿ ಒರಿಜಿನಲ್ ಬೈಬಲಲ್ಲಿ, ಅಂದರೆ ಹೀಬ್ರೂ ಬೈಬಲಲ್ಲಿ, ರಾಜಕುಮಾರನಂತೆ ನೀನು ದೇವರ ಸಂಗಡ, ಮನುಜರ ಸಂಗಡ ಹೋರಾಡಿದಿ ಎಂಬುದಾಗಿ ಹೇಳಿದ ಕೂಡಲೇ, ಗಂಭೀರವಾಗುತ್ತಲ್ವಯ್ಯ, ಹೋರಾಡಿದಿ ಎಂಬುದಾಗಿ ಹೇಳಿದ ಕೂಡಲೇ ನಾವೆಲ್ಲ ಮಿಸ್ ಮಾಡೋದು ಏನಂದರೆ, ಈ ರಾಜಕುಮಾರನ ಯಾಕೆ ಹೇಳಿದಾನೆ ಈ ಮಾತನ್ನು ಯಾಕೆ ಹೇಳಿದಾನೆ? ನಾನು ಅದನ್ನು ಧ್ಯಾನಿಸ್ತಾ ಇದ್ದೆ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಹಿಯರ್. ನಾವೇನು ಮಿಸ್ ಮಾಡ್ತಾ ಇದ್ದೇವೆ. ರಾಜಕುಮಾರನಂತೆ ಹೋರಾಡಿ ಗೆದ್ದವನಂತ ಹೆಸರು ಕೊಟ್ಟಿದ್ದಾರೆ ಆತನಿಗೆ. ಏನಂತ ಹೆಸರು ಕೊಟ್ಟಿದ್ದಾರೆ? ರಾಜಕುಮಾರನಂತೆ ಹೋರಾಡಿ ಗೆದ್ದವನಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ಆತನು ರಾಜಕುಮಾರನಂತೆ ಹೋರಾಡಿ ಗೆದ್ದವನೇ. ಯಾರೊಟ್ಟಿಗೆ? ದೇವರ ಸಂಗಡ, ಮನುಜರ ಸಂಗಡ. ಅದಕ್ಕಾಗಿ ಮೊದಲನೇದಾಗಿ ರಾಜಕುಮಾರರು ಎಂಬ ಪದ, ರಾಜಕುಮಾರನು ಎಂಬ ಶಬ್ದ, ಇಂಗ್ಲೀಷಲ್ಲಿ ಪ್ರಿನ್ಸ್ ಅಂತ ಹೇಳ್ತೇವೆ. ಈ ಕುಮಾರನ ಪದ ಅಲ್ಲಿ ಕೇಳಿಸಲ್ಪಡೋದಿಲ್ಲ, ಪ್ರಿನ್ಸ್ ಅಂತ ಹೇಳ್ತೇವೆ. ರಾಜನಿಗೆ ಇರ್ತಕ್ಕಂಥ ಚೊಚ್ಚಲ ಮಗನಿಗೆ, ಯಾರಿಗೆ? ಮೊದಲು ಹುಟ್ಟಿದ್ದ ಮಗನಿಗೆ ಈ ಪ್ರಿನ್ಸ್ ಪದವಿ, ಈ ಪ್ರಿನ್ಸ್ ಸ್ಥಾನ ಆತನಿಗೆ ಸಿಗ್ತದೆ. ರಾಜಕುಮಾರನ ಸ್ಥಾನ ಸಿಗ್ತದೆ. ಜ್ಯೇಷ್ಠ ಪುತ್ರನಿಗೆ ಮಾತ್ರ ಆ ಸ್ಥಾನ ಸಿಗ್ತದೆ, ಮತ್ತು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಎರಡನೇದಾಗಿ ಈ ಪ್ರಿನ್ಸ್ ಅನ್ನೋ ಟೈಟಲ್, ಈ ಪ್ರಿನ್ಸ್ ಅನ್ನೋ ಪದಕ, ಈ ಪ್ರಿನ್ಸ್ ಅನ್ನೋ ಟೈಟಲ್ ಎದಕ್ಕೆ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಸಾತ್ವಿಕನು. ಯಾರಿಗೆ? ಸಾತ್ವಿಕನು. ಹೂ ಮೀಕ್ನೆಸ್, ಜಂಟಲ್ನೆಸ್. ಅರ್ಥ ಆಯ್ತಾ? ಸಾತ್ವಿಕನಾಗಿದ್ದವನಿಗೆ. ಇಂಗ್ಲೀಷಲ್ಲಿ ದ ಟೈಟಲ್ ಹ್ಯಾಸ್ ಬೀನ್ ಗಿವನ್ ಫಾರ್ ದ ನೋಬಲ್ ಪರ್ಸನ್. ನೋಬಲ್ ಅಂದರೆ ಸಾತ್ವಿಕನು ಅಥವಾ ಸಾಧು ಅಥವಾ ಸಂಭಾಯಿತನು. ಹಲ್ಲೆಲೂಯಾ. ಯಾರೇನಾಗಿದ್ರು? ಗಂಭೀರವಾಗಿ ಹೇಳ್ತೀರಲ್ವಯ್ಯ?
ಯಾಕೋಬನು ಸಾತ್ವಿಕನಾದ ರಾಜ್ಕುಮಾರನ ಆಗಿದ್ದನು ಹೊರತು ಆತನು ಕಾಂಜಿ ಪಿಂಜಿ ಮೋಸಗಾರನಾಗಿಲ್ಲ. ಆತನು ಚಿಲ್ಲರ್ ಬುದ್ಧಿ ಇಲ್ಲ. ಆತನು ಕೀಳವಾದಂಥ ಕಾರ್ಯಗಳಿಗೆ ಸಂಬಂಧಪಟ್ಟವನಲ್ಲ ಅನ್ನತಕ್ಕಂಥ ಸತ್ಯವನ್ನು ನೀವು ನೆನಪಿಟ್ಟುಕೊಳ್ಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಆಗ ತದನಂತರ ಅದಕ್ಕಾಗಿ ರಾಜ್ಕುಮಾರ್ ಅನ್ನೋ ಪದ. ಈಗ ರಾಜಕುಮಾರರು ಹೇಗೆ ಬಾಳ್ತಾರೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ. ಆ ದಿವಸ ನೀವು ಎಲ್ಲ ಇದ್ರಿ ಕಾಣಿಸ್ತದೆ ನೇರ ಪ್ರಸಾರದಲ್ಲಿ. ಮತ್ತು ನಮ್ಮ ಸಭಿಕರಲ್ಲಿ ಎಷ್ಟು ಆಸಕ್ತಿಯಿಂದ, ತುಂಬ ಜನರು ಆಸಕ್ತಿಯಿಂದ ಕೂತ್ಕೊಂಡಿದ್ದಾರೆ. ಎಷ್ಟು ಆಸಕ್ತಿಯಿಂದ ಒಬ್ಬೊಂದು ವಾಕ್ಯಗಳನ್ನು ಕೆಲವು ಜನ ಲೈವ್ನಲ್ಲಿ ಕೇಳಿದ್ದಾರೆ, ಕೆಲವು ಜನ ನೇರವಾಗಿ ನಮ್ಮ ಸಭೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೃಷ್ಟ, ನೀವು ಅದೃಷ್ಟವಂತರು, ಇವರು ಮಹಾ ಅದೃಷ್ಟವಂತರು ಬಂದು ಕೂತ್ಕೊಂಡಿದ್ದವರು. ಗಂಭೀರವಾಗಿ ಹೇಳ್ತೀರ. ಹಲ್ಲೆಲೂಯಾ. ಸೊ ಈಗ ಗಮನಕ್ಕೆ ಬರೋಣ. ಈಗ ರಾಜ್ಕುಮಾರನು ಸಾತ್ವಿಕನು ಎಂದು ನೋಡಿದ್ದೇವೆ. ರಾಜ್ಕುಮಾರನು ಈ ಸಾತ್ವಿಕತ್ವ ಹೇಗಿರ್ತದೆ? ದೇವರ ಸನ್ನಿಧಾನದಲ್ಲಿ ಇರತಕ್ಕ ಯೋಗ್ಯತೆ ಯಾರಿಗಿದೆ? ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸೋನು ಸಾತ್ವಿಕನು. ತಪ್ಪಾಗಿದ್ದ ಒಂದು ವೇಳೆ ಸಾತ್ವಿಕನ ಅಂತ ಗೊತ್ತಿದೆ. ಸಾತ್ವಿಕನು ತನ್ನ ತಪ್ಪನ್ನು ಚಿಕ್ಕ ಮಕ್ಕಳು ಬಂದು ಹೇಳಿದ್ರು. ಇಂಗ್ಲಿಷಲ್ಲಿ ಸಾತ್ವಿಕನಿಗೆ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ಹಿಂದಿನಲ್ಲಿ ಸಜ್ಜನ್ ಬೋಲ್ತೇನೆ ಉಸ್ಕೋ. ಕ್ಯಾ ಬೋಲ್ತೇನೆ ಉಸ್ಕೋ? ಸಜ್ಜನ್. ಇಂಗ್ಲೀಷು ಕಳಿಸ್ತಾ ಇದ್ದಾರೆ, ಹಿಂದಿನೂ ಕಳಿಸ್ತಾರೆ. ಸಜ್ಜನು. ಕನ್ನಡದಲ್ಲಿ ಕೂಡ ಸಜ್ಜನರು, ಸಾತ್ವಿಕರು ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವು ಆ ಸಜ್ಜನ್ ಕೇತೆ ಅವ್ರು ನೋಡಿದ್ರೆ ಲೇಡೀಸ್ ಆ್ಯಂಡ್ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ಹೌದಾ? ದೇವಿಯೋ ಅವ್ರ ಸಜ್ಜನೋ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಸಜ್ಜನ್ ಕೋನೆ ಯಾರಿದ್ದಾನೆ? ಸಾತ್ವಿಕರು. ಒಂದು ಕೆನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ಬೇಕು. ಯಾರಾದರೆ ನಮ್ಮ ತಪ್ಪುಗಳನ್ನು, ಒಂದು ವೇಳೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ತಪ್ಪುಗಳನ್ನು ತಿಳಿಸಿದರೆ ತಿದ್ದುಕೊಳ್ಳುವವನು ಸಾತ್ವಿಕನು, ಒಪ್ಪಿಕೊಂಡು ಬಿಟ್ಟು ಬಿಡುವವನು ಜೆಂಟಲ್ ಮ್ಯಾನ್. ಹಲ್ಲೆಲೂಯಾ. ಮತ್ತು ಯಾವುದೇ ರೀತಿಯಿಂದ ಅವನು ಯಾರಿಗೂ ಕೇಡು ಮಾಡುವುದಿಲ್ಲ. ಸಾತ್ವಿಕನು ಏನು ಮಾಡುವುದಿಲ್ಲ? ತನಗೆ ನಷ್ಟವಾದರೂ, ತನಗೆ ಗಾಯವಾದರೂ, ತನಗೆ ಏನೇ ತೊಂದರೆ ಬಂದರೂ ಅವನಿಂದ ಯಾವನಿಗೂ ಕೇಡಾಗದಂತೆ ನೋಡ್ಕೊಳ್ತಾನೆ. ಈಗ ಆ ಸಾತ್ವಿಕನ ಕೆಲವು ಡೆಫಿನಿಷನನ್ನು, ಅವನು ಹೇಗಿರ್ತಾನೆ? ದೇವರ ಸಮ್ಮುಖದಲ್ಲಿರುವವನು ಯಾರು? ಹಲೋ ಬ್ರದರ್, ಎಲ್ಲಿ? ದೇವರ ಸಮ್ಮುಖದಲ್ಲಿ ಇರುವವನು ಯಾರು? ನಿನ್ನ ಸಮ್ಮುಖದಲ್ಲಿರುವ ಯೋಗ್ಯತೆ ಯಾರಿಗಿದೆ ಎಂಬುದಾಗಿ ಹೇಳಿರುವಾಗ ನಾವಿಲ್ಲಿ ನೋಡ್ತೇವೆ. ಭಾಳ ಜನರು ಅದನ್ನು ಜಾಗ್ರತೆಯಿಂದ ಗಮನಿಸೋಣ. ಅದೇನೆಂದರೆ, ಯೆಶಾಯ ಪ್ರವಚನ ಪುಸ್ತಕ, ಸಾತ್ವಿಕನನ್ನು ಪದದ ಮೇಲೆ ಮಾತಾಡ್ತಾ ಇದ್ದೇನೆ. ಯೆಶಾಯ ಪ್ರವಚನ ಪುಸ್ತಕ 15ನೇ ಅಧ್ಯಾಯ 1ನೇ ವಚನದಿಂದ ಕ್ಷಮಿಸಿ, ಕೀರ್ತನೆ 15 ಕೀರ್ತನೆ 15ರಿಂದ 15ನೇ ಅಧ್ಯಾಯ. ನನ್ನ ಪ್ರಸಾರವನ್ನು ನೋಡ್ತಕ್ಕಂಥ ಎಲ್ಲರೂ, ವೀಕ್ಷಿಸ್ತಿರ್ತಕ್ಕಂಥ ಎಲ್ಲರೂ, ಕೀರ್ತನೆ 15ನೇ ಅಧ್ಯಾಯ 1ನೇ ವಚನದಿಂದ ಓದ್ತೀರಿ. ಸೊ ಕರ್ತನೆ, ಕರ್ತನೆ ನಿನ್ನ ದರ್ಶನ, ನಿನ್ನ ಆಲಯದಲ್ಲಿ. ಗುಡಾರ ಅಂದ್ರೆ ಏನು ಗೊತ್ತಿದೆ? ದೇವದರ್ಶನ ಗುಡಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದು ಮಾಮೂಲಿ ಮನಿ ಬಗ್ಗೆ ಅಲ್ಲ. ದೇವದರ್ಶನ ಗುಡಾರದಲ್ಲಿ ತಂಗುವವನು, ಉಳುಕೊಳ್ಳುವನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡುವವನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡುವವನು. ಯಾಕೋಬನ ಜೀವನ ಬಗ್ಗೆ ಮಾತಾಡ್ತಾನೆ. ಯಾಕೋಬನಿಗೆ ಪ್ರೀತಿ ಯಾಕೆ ಕೊಡಲಾಗಿ ಅಂತಾರೆ? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡು. ಪರಿಶುದ್ಧ ಪರ್ವತದಲ್ಲಿ ವಾಸ ಮಾಡು ಅಂದರೆ ನಿನ್ನ ಎತ್ತರವಾದ ಪಟ್ಟಣದಲ್ಲಿ, ನೀನು ಕೊಟ್ಟಿರ್ತಕ್ಕಂಥ ಪಟ್ಟಣದಲ್ಲಿ, ಪರಿಶುದ್ಧವಾದಂಥ ಪಟ್ಟಣದಲ್ಲಿ ಅಂದರೆ ದೇವಾಲಯದಲ್ಲಿಯೂ ಬಂತು ಮತ್ತು ದೇವಜನರು ಇರುವ ಸ್ಥಳದಲ್ಲಿಯೂ ಕೂಡ ಬಂತು. ಹಲ್ಲೆಲೂಯಾ. ಪರಿಶುದ್ಧ ಪಟ್ಟಣದಲ್ಲಿರ್ತಕ್ಕಂಥ ಯೋಗ್ಯತೆ ಯಾರಿಗಿದೆ? ಮೊದಲನೇದಾಗಿ ನೋಡ್ರಿ, ಯಾರು ಯೋಗ್ಯರು? ಯಥಾರ್ಥವಾಗಿ ನಡೆಯುವವರು, ನೀತಿಯನ್ನು ಅನುಸರಿಸಿ ತನ್ನ ಹೃದಯದಲ್ಲಿ ಸತ್ಯವನ್ನು ಆಡುವವನೇ ಅವನು. ಏನು ಎಷ್ಟು ಚೆನ್ನಾಗಿದೆ ನೋಡಿ. ತನ್ನ ಹೃದಯದಲ್ಲಿ ಸತ್ಯವನ್ನು ಆಡುವವನು, ತನ್ನ ನಾಲಿಗೆಯಿಂದ ಚಾಡಿಯನ್ನು ಹೇಳದವನು. ಜೋ ಚುಗಲಿ ನಾ ಕರ್ತಾ ಹೈ परमेश्वर के स्थान में खड़ा होने का ಯೋಗ್ಯ रहता है. ಹಲ್ಲೆಲೂಯಾ. ಯಾವನು ಚಾಡಿ ಹೇಳದವನು ತನ್ನ ಸಹೋದರನ ಮೇಲೆ, ತನ್ನ ನೆರೆಯವನ ಮೇಲೆ, ಮುಂದೆ ತನ್ನ ನೆರೆಯವನಿಗೆ ವಿರೋಧವಾಗಿ ನಿಂದನೆ, ಸುಳ್ಳಾರೋಪಣೆ ಅಥವಾ ಆಕ್ಷೇಪಣೆ, ನಿಂದಿಸೋದಿಲ್ಲ. ಅವನ ಕಣ್ಣುಗಳು, ಯಾರ ಕಣ್ಣುಗಳಿಗೆ? ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವನು ಎಂತವನಂದ್ರೆ ಸಾತ್ವಿಕನ ಕಣ್ಣುಗಳಿಗೆ ನೀಚ ಬುದ್ಧಿಯನ್ನು ತಿರಸ್ಕರಿಸುತ್ತಾನೆ. ಅದನ್ನು ಯಾವತ್ತಿಗೂ ಪ್ರೋತ್ಸಾಹಿಸುವುದಿಲ್ಲ. ಏನು ಪ್ರೋತ್ಸಾಹಿಸಲ್ಲ? ನೀಚ ಬುದ್ಧಿಯನ್ನು ತಿರಸ್ಕರಿಸ್ತಾನೆ, ಅಂಥದನ್ನು ಯಾವತ್ತಿಗೂ ಪ್ರೋತ್ಸಾಹಿಸುವುದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗಮನಿಸ್ತೀರಿ ದೇವರ ಮಕ್ಕಳೇ. ಯಾಕೆ ಅನೇಕ ಜನರು ಈ
ಗುಡಾರದಲ್ಲಿ ದೇವಾಲಯದಲ್ಲಿರ್ತಕ್ಕಂಥ ಪರಿಶುದ್ಧ ಸ್ಥಳದಲ್ಲಿ ಉಳಿಲಿಕ್ಕೆ, ಆ ಗುಡಾರದಲ್ಲಿ ಉಳಿಲಿಕ್ಕೆ ಯಾಕಾಗುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಯಾರು ಅಲ್ಲೇ ಉಳಿಯಬಲ್ಲನು, ಅಲ್ಲೇ ತಂಗಲಿಕ್ಕೆ ಯಾರಿಗಾಗ್ತದೆ, ಅಲ್ಲೇ ಉಳ್ಕೊಳ್ಳಿಕ್ಕೆ ಯಾರಿಗಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆವಾಗ ಯಥಾರ್ಥವುಳ್ಳವರಿಗೆ ಮತ್ತು ನೀತಿ ಕ್ರಿಯೆಗಳನ್ನು ಮಾಡುವವರಿಗೆ, ಅನ್ಯಾಯವಲ್ಲ, ನೀತಿ ಉಳ್ಳವರಾಗಿ ನಡ್ಕೊಳ್ಳೋರಿಗೆ ಮತ್ತು ಸತ್ಯವನ್ನು ಹೃದಯದಿಂದ ಮಾತಾಡುವವನು. ಎದರಿಂದ? ಎಲ್ಲ ಹೇಳ್ತಿರಲ್ವಯ್ಯ, ರಾಜ್ಕುಮಾರನ ಸುಮ್ಮನೆ ಹೆಸರು ಕೊಟ್ಟಿಲ್ರಿ ಆತನಿಗೆ. ಇವೆಲ್ಲ ಯಾರಲ್ಲಿದೆ? ಯಾಕೋಬನಲ್ಲಿದೆ. ಆವಾಗ ನೀತಿ ಕ್ರಿಯೆಗಳನ್ನು ಮಾಡಿಕೊಳ್ಳುವನು. ತನ್ನ ಹೃದಯದಲ್ಲಿ ತನ್ನ ಹೃದಯದಲ್ಲಿ ಸತ್ಯವನ್ನು ಆಡುವವನು. ಅವನು ತನ್ನ ನಾಲಿಗೆಯಿಂದ ಏನು ಹೇಳುವುದಿಲ್ಲ? ಚಾಡಿ ಹೇಳುವುದಿಲ್ಲ. ಹೇಳಲಿಕ್ಕೆ ಆತನಿಗೆ ಇಷ್ಟನೇ ಇಲ್ಲ. ಮುಂದೆ ತನ್ನ ನೆರೆಯವನಿಗೆ ವಿರೋಧವಾಗಿ ನಿಂದಿಸುವುದಿಲ್ಲ. ಅವನ ಕಣ್ಣುಗಳಿಗೆ, ಯಾರ ಕಣ್ಣುಗಳಿಗೆ? ಆ ಸಾತ್ವಿಕನ, ಆ ದೇವರಲ್ಲಿ ಭಯಭಕ್ತಿ ಉಳ್ಳವನು. ದೇವರಿಗೆ ಭಯಭಕ್ತಿ ಉಳ್ಳ ಸಾತ್ವಿಕನಿಗೆ ನೀಚ ಕಾರ್ಯಗಳನ್ನು ತಿರಸ್ಕರಿಸುತ್ತಾನೆ, ಅದು ಅಸಹಿಸಿಕೊಳ್ಳುತ್ತಾನೆ, ನೀಚನನ್ನು ತಿರಸ್ಕರಿಸುತ್ತಾನೆ. ಮುಂದೆ ಆದರೆ ಕರ್ತನಿಗೆ ಭಯಪಡುವವರನ್ನು, ದೇವರಿಗೆ ಭಯಪಡುವವರನ್ನು ಆತನ ಏನು ಮಾಡ್ತಾನೆ? ಗೌರವಿಸುತ್ತಾನೆ. ಅವರನ್ನು ಗೌರವಿಸಿ ಸ್ಟೇಜ್ ಮೇಲೆ ಕರೀತಾನೆ. ಅವರನ್ನು ಗೌರವಿಸಿ ಮಹಾಪರಿಶುದ್ಧ ಸ್ಥಳದಲ್ಲಿ ಆಗಲಿ, ಆತನ ಒಳಗೆ ಹೋಗುವಾಗ ಪರಿಶುದ್ಧ ಸ್ಥಳದಲ್ಲಿ ಅವರನ್ನು ಗೌರವಿಸಿ ಕರೀತಾನೆ. ಆದರೆ ನೀಚರನ್ನು ಆತನು ತಿರಸ್ಕರಿಸುತ್ತಾನೆ. ಅಂದರೆ ಅರ್ಥ ಏನು? ಒಂದು ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾಜಕನು, ಅರ್ಚಕನು ಹೇಗಿರಬೇಕು, ಯಾರು ಯೋಗ್ಯನು ಎಂಬುದಾಗಿ ನೋಡ್ತಾನೆ. ಮುಂದೆ ಕಂಟಿನ್ಯೂ ಮಾಡಿ ಬಾಬು. 3ನೇ ವಚನದಲ್ಲಿ ಅವನು ಚಾಡಿ ಹೇಳದವನು. ಯಾರು? ಚಾಡಿ ಹೇಳದ. ಈಗ ನಾವು ನೋಡ್ತಾ ಇದ್ದೇವೆ, ಅನೇಕ ಭಕ್ತರೆಂದು ಎನಿಸಿಕೊಳ್ಳುವರು ವೇಷಧಾರಿಗಳು ಚಾಡಿ ಹೇಳುವುದರಲ್ಲಿ ಬಹಳ ಪ್ರವೀಣರಾಗಿಬಿಟ್ಟಿದ್ದಾರೆ. ಅದರಲ್ಲಿ ಜನರ ಹೃದಯವನ್ನು ಗೆಳ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಮತ್ತು ಜನರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಕಡೆ ಬಂದಾಗ ಅವನ ವಿಷಯದಲ್ಲಿ ಕೆಟ್ಟದ್ದು ಹೇಳ್ತಾರೆ, ಅವನ ಕಡೆ ಹೋದಾಗ ನನ್ನ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ. ಇವರು ನೀಚರು ಎಂಬುದಾಗಿ ಹೇಳ್ತೀವಿ ನಾವು. ಇಂಥವರ ವಿಷಯದಲ್ಲಿ, ಇಂಥವ ಕಾರ್ಯಗಳಲ್ಲಿ ಸಾತ್ವಿಕನಂದರೆ ಸಾಧು ಪುರುಷನು, ಸಂಭಾಯಿತನು ಇಂಥ ಕಾರ್ಯದಲ್ಲಿ ಆನಂದಿಸುವುದಿಲ್ಲ. ಹಲ್ಲೆಲೂಯಾ. ಮುಂದೆ ಯಾಕೋಬನು ತನ್ನ ಮಾಮನ ವಿಷಯದಲ್ಲಿ ಯಾವ ಪುರುಷನ ಹತ್ರ, ತನ್ನ ಕೆಲಸಗಾರ ಹತ್ರ ಚಾಡಿ ಹೇಳಲಿಲ್ಲ. ಮುಂದೆ ನೋಡಿ, ಯಾರು ಈ ಒಂದು ಸಾತ್ವಿಕನು, ದೇವರ ಆಲಯದಲ್ಲಿ ಇರಬೇಕಾಗಿರ್ತಕ್ಕಂಥವನು ನೀಚರನ್ನು ತಿರಸ್ಕರಿಸುತ್ತಾನೆ, ದೇವರಿಗೆ ಭಯಪಡುವವರನ್ನು ಗೌರವಿಸುತ್ತಾನೆ, ಸನ್ಮಾನಿಸುತ್ತಾನೆ. ಮತ್ತು ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. ತನ್ನ ಕೇಡಿಗೆ ಆಣೆ ಇಟ್ಟು ಬದಲಾಯಿಸಿ. ಕಿಂಗ್ ಜೇಮ್ಸ್ ಬೇರೆ ತರ್ಜಮಾ ಹೋದ್ರಿ, ಬೇರೆ ತರ್ಜಮಾ 4ನೇ ವಚನ. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು, ಯೆಹೋವನಲ್ಲಿ, ದೇವರಲ್ಲಿ, ಕರ್ತನಲ್ಲಿ, ಒಡೆಯಲಲ್ಲಿ ಭಯಭಕ್ತಿ ಉಳ್ಳವನನ್ನು ಸನ್ಮಾನಿಸುತ್ತಾನೆ. ಅರ್ಥ ಆಯ್ತಾ? ನಷ್ಟವಾದರೂ ಎಂಥವನಾಗಿರ್ಬೇಕು? ಪ್ರಮಾಣ ತಪ್ಪದವನಾಗಿರ್ಬೇಕು. ಯಾರು? 7 ವರ್ಷದ ಸಂಬಳ ನಷ್ಟವಾಯಿತು ಯಾರಿಗೆ? ಆದರೂ ತನ್ನ ಪ್ರಮಾಣವನ್ನು ತಪ್ಪಲಿಲ್ಲ. ಇವನೇ ಸಾತ್ವಿಕನು, ಇವನೇ ದೇವರ ಸಮ್ಮುಖದಲ್ಲಿ ಮತ್ತು ಪರಿಶುದ್ಧ ಪಟ್ಟಣದಲ್ಲಿ ವಾಸ ಮಾಡುವ ಅರ್ಹತೆ ಅವನಿಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಇದನ್ನು ಓದಿಕೊಳ್ಳೋಣ ಸ್ವಲ್ಪ ಮಟ್ಟಿಗೆ. ಯಾಕಂದರೆ ಪರಿಶುದ್ಧ ಪರ್ವತಗಳಂದರೆ ದೇವಜನರು ಇರತಕ್ಕಂಥ ಪಟ್ಟಣ ಮತ್ತು ದೇವಾಲಯ. ದೇವರ ಗುಡಾರದಲ್ಲಂದರೆ ಅದು ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ ಹಾಗೂ ಪ್ರಾಕಾರ ಒಳಗೊಂಡಿರ್ತಕ್ಕಂಥ ಸ್ಥಳ ಇರ್ತದೆ. ಇಲ್ಲಿ ಇರಲಿಕ್ಕೆ ಯಾರು ಅರ್ಹರು, ಯಾರು ಯೋಗ್ಯರು ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಾರಲ್ವ? ಅದಕ್ಕಾಗಿ ನಾವು ಒಂದೊಂದಾಗಿ ನೋಡ್ತಾ ಬಂದಿದ್ದೇವೆ. ಈತನು ತನಗೆ ನಷ್ಟವಾದರೂ ತಾನು ಮಾಡಿರುವ ಪ್ರಮಾಣವನ್ನು, ತಾನು ಮಾಡಿರುವ ವಾಗ್ದಾನವನ್ನು ತಪ್ಪದವನು. ಯಾರು? ಸಾತ್ವಿಕನು, ಪ್ರಿನ್ಸ್. ಎಲ್ಲದ್ರೆ ಪ್ರಿನ್ಸ್, ರಾಜ್ಕುಮಾರನು. ಅದಕ್ಕಾಗಿ ನಮ್ಮ ಬೈಬಲ್, ಯೇಸು ಕ್ರಿಸ್ತನ ಕಲಿಸ್ಕೊಟ್ಟಿರ್ತಕ್ಕಂಥ ಈ ವಾಕ್ಯಗಳು ನಮ್ಮನ್ನು
ರಾಜರಂತೆ ಬಾಳುವಂತೆ ಮಾಡ್ತದೆ ಹೊರತು ಕಾಂಜಿ ಪಿಂಜಿ ಚಿಲ್ಲರ್ ಕಿಮ್ಮತ್ತಿಲ್ಲದ ಜನರಂತೆ ನಮ್ಮನ್ನು ಮಾಡಲಿಕ್ಕೆ ಮಾಡುವುದಿಲ್ಲ ಎಂದಿಗೂ. ಅದಕ್ಕಾಗಿ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಉಪದೇಶಗಳು ನೀನು ಮೌಲ್ಯವುಳ್ಳ ವ್ಯಕ್ತಿಯಾಗಿ ಮಾಡ್ತದೆ, ನಿನ್ನನ್ನು ಸಮಾಜದಲ್ಲಿ ಮೌಲ್ಯವುಳ್ಳನಾಗಿ ಮಾಡ್ತದೆ, ನಿನ್ನ ಕುಟುಂಬದಲ್ಲಿ ಮೌಲ್ಯವುಳ್ಳನಾಗಿ ಮಾಡ್ತದೆ, ನಿನ್ನ ಜನರಲ್ಲಿ ನಿನ್ನ ದೇಶದಲ್ಲಿ ನಿನ್ನನ್ನು ಮೌಲ್ಯವುಳ್ಳನಾಗಿ ಎಬ್ಬಿಸ್ತದೆ ಹೊರತು ನಿನ್ನನ್ನು ಕಿಮ್ಮತ್ತಿಲ್ಲದ ಜೀವನಂತೆ ಮಾಡೋದು. ಯಾಕಂದರೆ ಅದಕ್ಕಾಗಿ ಈ ಮೌಲ್ಯಗಳು, ಕ್ರಿಸ್ತನು ಕಲಿಸಿಕೊಟ್ಟಿರ್ತಕ್ಕಂಥ ಈ ನೀತಿ ನಮ್ಮ ಮೌಲ್ಯವನ್ನು, ನಮ್ಮ ಕಿಮ್ಮತ್ತನ್ನು ಬೆಳೆಸ್ತದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಷ್ಟು ಚೆನ್ನಾಗಿದೆ. ತನಗೆ ನಷ್ಟವಾದರೂ ತಾನು ಮಾಡಿರುವ ಪ್ರಮಾಣವನ್ನು, ವಾಗ್ದಾನವನ್ನು ತಪ್ಪದವನು. ಹೌದಾ? ಎಷ್ಟು ನಷ್ಟವಾತು ಯಾರಿಗೆ? ಯಾಕೋಬನಿಗೆ. ಎಷ್ಟು ನಷ್ಟ? 1 ತಿಂಗಳದ ಸಂಬಳ ಅಲ್ಲ, 10 ತಿಂಗಳದ ಸಂಬಳ ಅಲ್ಲ, ಅಥವಾ 1 ವರ್ಷದ ಸಂಬಳ ಅಲ್ಲ, ಅಥವಾ 2 ವರ್ಷದ ಸಂಬಳ ಅಲ್ಲ, ಅಥವಾ 4 ವರ್ಷದ ಸಂಬಳ ಅಲ್ಲ, 7 ವರ್ಷದ ಸಂಬಳ ಕೂಡ ಸ್ವಂತ ಮಾಮನಾಗಿರ್ತಕ್ಕಂಥವನು ಮೋಸ ಮಾಡಿದ ಕೂಡಲೇ, ಆ ಮೋಸ ಮಾಡಿದರೂ ಕೂಡ ಆತನು ಏನು ತಪ್ಪಲಿಲ್ಲ? ಮಾತು ತಪ್ಪಲಿಲ್ಲ. ತನ್ನ ಮಾಮನು ಮೋಸ ಮಾಡಿದ್ರು ಕೂಡ ಈತನ ತಿರುಗಿ ತನ್ನ ಸ್ವಂತ ಮಾಮನಿಗೆ ಮೋಸ ಮಾಡಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಪ್ರಾಮಾಣಿಕನು, ಸಾತ್ವಿಕನು ತನಗೆ ನಷ್ಟವಾದರೂ ತನ್ನ ಪ್ರಮಾಣವನ್ನು ತಪ್ಪದವನು. ಇದೇ ನಾವು ಬೈಬಲ್ ಟೀಚಿಂಗ್ನಲ್ಲಿ ಕಲಿತಕ್ಕಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಯಾಕೋಬನನ್ನು ಪ್ರಿನ್ಸ್ ಅಂತ ಯಾಕೆ ಕರೆದಾನಂದ್ರೆ, ನೀನು ಮೋಸಗಾರನಲ್ಲ, ನೀನು ಪ್ರಿನ್ಸ್ ಅಂತ ಹೇಳಿದಾನೆ. ಏನಂತ ಹೇಳಿದಾನೆ? ಯು ಆರ್ ನೋಬಲ್ ಪ್ರಿನ್ಸ್. ಪ್ರಿನ್ಸ್ ಅಂದರೆ ಇದು ಯಾರು ಕೊಡಲಾಗತಕ್ಕಂಥ ಪದ? ಒಂದು ಜ್ಯೇಷ್ಠ ಪುತ್ರನು, ರಾಜನಿಗೆ ಇರತಕ್ಕಂಥ ಜ್ಯೇಷ್ಠ ಪುತ್ರನಿಗೆ ಕೊಡಲಾಗತಕ್ಕಂಥ ಪದಕ ಮತ್ತು ಪದವಿ ಅದು, ಮತ್ತು ಆ ಸ್ಥಾನ. ಮತ್ತು ಯಾರು ಸಾತ್ವಿಕನು, ಸಂಭಾಯಿತನು, ಸಾಧು ಪುರುಷನಾಗಿರ್ತಾನೆ ಆತನಿಗೆ ಪ್ರಿನ್ಸ್ ಅನ್ನೋ ಪದಕ, ಪ್ರಿನ್ಸ್ ಅನ್ನೋ ಪದವಿ ಕೊಡ್ತಿದ್ರಂತೆ, ಪ್ರಿನ್ಸ್ ಅನ್ನತಕ್ಕಂಥ ಬಿರುದು ಕೊಡ್ತಿದ್ರಂತೆ ರಾಜರ ವ್ಯವಸ್ಥೆಯಲ್ಲಿ. ಎಲ್ಲೇ? ರಾಜರ ವ್ಯವಸ್ಥೆಯಲ್ಲಿ, ಅಂದರೆ ರಾಜರ ಪ್ರಭುತ್ವದಲ್ಲಿ. ಈಗ ನಾವಿರುವ ಪ್ರಭುತ್ವ ಯಾವುದು? ಪ್ರಜಾಪ್ರಭುತ್ವ. ರಾಷ್ಟ್ರಪತಿ ಆಳಿಗೆ, ಗವರ್ನರ್ ಆಳಿಗೆ ಮತ್ತು ಮಂತ್ರಿ ಆಳಿಗೆ ಪ್ರಜಾಪ್ರಭುತ್ವದಲ್ಲಿದ್ದೀವಿ. ಆದರೆ ನಮಗೆ ರಾಜರ ಪ್ರಭುತ್ವದ ಬಗ್ಗೆ ನಮಗೆ ಹೆಚ್ಚಾಗಿ ಮಾಹಿತಿ ಇಲ್ಲ. ಅದಕ್ಕಾಗಿ ಆ ರಾಜರ ಪ್ರಭುತ್ವದಲ್ಲಿ ಸಾತ್ವಿಕರಿಗೆ ಪ್ರಿನ್ಸ್ ಅನ್ನತಕ್ಕಂಥ ಪದಕ ಕೊಡ್ತಿದ್ರು, ಮತ್ತು ಜ್ಯೇಷ್ಠ ಪುತ್ರನಿಗೆ, ರಾಜಕುಮಾರನಿಗೆ, ಮೊದಲನೇ ಪುತ್ರನಿಗೆ ಪ್ರಿನ್ಸ್ ಅನ್ನತಕ್ಕಂಥ ಪದಕ ಅಥವಾ ಬಿರುದು ಅಂತ ಒಂದು ಪದವಿ ಕೊಡ್ತಿದ್ರು. ಆದ ಕಾರಣ ಈ ಯಾಕೋಬನನ್ನು ರಾಜಕುಮಾರನಂತೆ, ಯಾಕೋಬನ ಹೇಳಿದ, ನನ್ನ ಹೆಸರು ಏನು? ಯಾಕೋಬ್ ಅಂತ ಹೇಳ್ದ. ಆಗ ದೇವರು ಹೇಳಿದರು, ಇಂದಿನಿಂದ ನಿನ್ನ ಹೆಸರು ಮೋಸಗಾರನೆಂದು ಕರೆಯಲ್ಪಡುವುದಿಲ್ಲ, ನಿನ್ನ ಹೆಸರು ಇಸ್ರಾಯೇಲ್. ಇಸ್ರಾಯೇಲ್ ಅಂದ್ರೆ ಪ್ರಿನ್ಸ್ ಆಫ್ ಗಾಡ್. ಇಸ್ರಾ ಅಂದ್ರೆ ಪ್ರಿನ್ಸ್, ಏಲ್ ಅಂದ್ರೆ ಗಾಡ್. ಇಸ್ರಾಯೇಲ್ ಅಂದ್ರೆ ಪ್ರಿನ್ಸ್ ಆಫ್ ಗಾಡ್, ದೇವರ ರಾಜ್ಕುಮಾರ್. ಅಂದ್ರೆ ದೇವರ ನೀತಿಯಲ್ಲಿ, ದೇವರ ಭಯಭಕ್ತಿಯಲ್ಲಿ, ದೇವರ ಆ ಒಂದು ಕಟ್ಟಳೆಗಳಲ್ಲಿ, ನ್ಯಾಯ ಪ್ರಮಾಣಗಳಲ್ಲಿ ಕಟ್ಟುನಿಟ್ಟಾಗಿ ನಡೆಯತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಯು ಆರ್ ನಾಟ್ ದ ಡಿಸೀವರ್ ಆಫ್ ದಿಸ್ ವರ್ಲ್ಡ್, ಯು ಆರ್ ಅ ಪ್ರಿನ್ಸ್ ಆಫ್ ಗಾಡ್. ನೀನು ಯಾರು? ನೀನು ದೇವರ ರಾಜ್ಕುಮಾರನಾಗಿದೆ ಎಂಬುದಾಗಿ ಆತನಿಗೆ ಇಸ್ರಾಯೇಲ್ ಎಂದು ಹೆಸರು ಕೊಡ್ತಾನೆ. ತದನಂತರ ನಾವು ಅದನ್ನು ನೋಡ್ತಾ ಬಂದಿರುವಾಗ ಈ ರಾಜಕುಮಾರನನ್ನು ಹೆಸರು ಯಾಕೆ ಕೊಟ್ಟಿದ್ದಾನೆಂದರೆ, ಈತನು ತನಗೆ ನಷ್ಟವಾದರೂ ತಾನು ಮಾಡಿರುವ ಪ್ರಮಾಣವನ್ನು ಮುರಿಲಿಲ್ಲ. ನಮಗೆ ಸ್ವಲ್ಪ ಏನಾದರೂ ಹೆಸರು ಕೆಡ್ತಾ ಹೋಗ್ತಾ ಇದ್ದಾರೆ, ನಾವು ಅವ್ರನ್ನೇ ಏನು ಮಾಡಿ ಬಂದಿರ್ತೇವೆ? ಮೋಸ ಮಾಡಿ. ಕೆಲವು ಜನರಿದ್ದಾರೆ, ಅವ್ರಿಗೆ ಏನಾದ್ರು ಸ್ವಲ್ಪ ನಷ್ಟ ಆದರೆ ಅವರ ಸಾಹುಕಾರನ ಮೋಸ ಮಾಡ್ತಾರೆ, ಅಥವಾ ಅವರ ಯಜಮಾನರನ್ನು ಮೋಸ ಮಾಡ್ತಾರೆ, ಅಥವಾ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಯಾರಾದರೂ ಹಿರಿಯರಿದ್ರೆ ಅವ್ರನ್ನೇ ಮೋಸ ಮಾಡಿ ಹೋಗ್ತಾರೆ. ಆದರೆ ಇಲ್ಲಿ ತನಗೆ ಎಷ್ಟು ನಷ್ಟವಾಗಿದ್ರು, ಹಲ್ಲೆಲೂಯಾ, ತನ್ನ ಪ್ರಮಾಣವನ್ನು, ತನ್ನ ಸಾತ್ವಿಕತ್ವವನ್ನು, ತನ್ನ ನೀತಿಯನ್ನು, ತನಗಿರ್ತಕ್ಕಂಥ ಸತ್ಯತೆಯನ್ನು ಬಿಡದೆ ಆತನು ಕಾಪಾಡಿಕೊಂಡು ಹೋಗಿದ್ದವನಿತನು. ಎಲ್ಲರೂ ಹೇಳ್ತೀರಲ್ವಯ್ಯ? ಮುಂದೆ ಓದ್ತೀರಿ. ಈ ದೇವಾಲಯದಲ್ಲಿ ವಾಸ ಮಾಡ್ತಕ್ಕಂಥವನು ಎಂಥವನಾಗಿರಬೇಕು? ಅವನು ತನ್ನ ಹಣವನ್ನು ಬಡ್ಡಿಗೆ ಕೊಡಬಾರದು. ಎದಕ್ಕೆ ಕೊಡಬಾರದು? ಅವನು ತನ್ನ ಹಣವನ್ನು ಬಡ್ಡಿ ವ್ಯಾಪಾರದಲ್ಲಿ ಕೊಡಬಾರದು. ಯಾಕೆ ಅಂದರೆ ಅವನು ಕೊಡಬಾರದು. ಅಂಥವನೇ ಎಲ್ಲಿರಲಿಕ್ಕೆ ಅರ್ಹನು? ಈಗ ನೋಡ್ರಿ, ದೇವಾಲಯದಲ್ಲಿದ್ದವನು ಬಡ್ಡಿ ಕೊಟ್ಟರೆ ಯಾರಾದರೂ ದೇವಾಲಯಕ್ಕೆ ಬರ್ತಾರಾ? ಯಾಕಂದರೆ ಬಡ್ಡಿ ತೊಗೊಂಡಿದ್ದವನು ದೇವಾಲಯಕ್ಕೆ ಬರೋದಿಲ್ಲ. ಯಾಕಂದರೆ ಅಪ್ಪ, ನಾನು ಆ ದೇವಾಲಯದ ಅರ್ಚಕನಿಗೆ ಏನು ಕೊಡಬೇಕು? ಬಡ್ಡಿ ಕೊಡಬೇಕು. 1 ತಿಂಗಳಾಯಿತು ಬಡ್ಡಿ ಕೊಡಲಿಲ್ಲ, 2 ತಿಂಗಳಾಯಿತು, ಈಗ ದೇವರ ಕಡೆಯೂ ದರ್ಶನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಎದರ ನಿಮಿತ್ತ? ಅವನು ಬಡ್ಡಿ ಕೊಡಲಿಲ್ಲ, ಅದಕ್ಕಾಗಿ ಹೆದರಿ ಹೋಗ್ತಾನೆ. ಅದಕ್ಕಾಗಿ ದೇವಾಲಯದ ಅರ್ಚಕನಾಗಬೇಕಾದ್ರೆ, ನಮ್ಮ ಬೈಬಲ್ನಲ್ಲಿ ಇರ್ತಕ್ಕಂಥ ದೇವಾಲಯದ ಅರ್ಚಕನು ಅಥವಾ ಯಾಜಕನಾಗಬೇಕಾದ್ರೆ ಅವನು ಬಡ್ಡಿಗೆ ದುಡ್ಡು ಕೊಡಬಾರದು. ಮುಂದೆ
ನಿರಪರಾಧಿಗೆ ವಿರುದ್ಧವಾಗಿ ಲಂಚ ತಗೊಳ್ಳುವುದಿಲ್ಲ. ನಿರಪರಾಧಿಗೆ ವಿರೋಧವಾಗಿ ಲಂಚವನ್ನು ತೆಗೆದುಕೊಳ್ಳದವನಾಗಿರಬೇಕು. ಇವುಗಳನ್ನು ಮಾಡುವವನು ಇವುಗಳನ್ನು ಈ ರೀತಿಯಲ್ಲಿ ನಡ್ಕೊಳ್ಳುವವನು, ಲಂಚವನ್ನು ತೆಗೆದುಕೊಳ್ಳದವನು, ಬಡ್ಡಿಗೆ ದುಡ್ಡು ಕೊಡದವನು, ಯಥಾರ್ಥವುಳ್ಳವನಾಗಿ ನಡೆದುಕೊಳ್ಳುವವನು, ನೀತಿ ಕ್ರಿಯೆಗಳನ್ನು ಮಾಡುವನು, ಮನಸ್ಸೊಳಗಿಂದ ಸತ್ಯವನ್ನು ಮಾತಾಡುವವನು, ನೆರೆಯವರ ವೇಳೆಯನ್ನು ನಿಂದೆಯನ್ನು ಹೊರಿಸದವನು. ನಾವು ಚೆನ್ನಾಗಿ ನೋಡ್ತಾ ಇದ್ದೇವೆ. ಅವನು ಚಾಡಿ ಹೇಳದವನು ಮತ್ತು ನಿಂದೆಯನ್ನು ಹೊರಿಸಿದವನು, ಸಹೋದರರ ಮೇಲೆ ಕೇಡನ್ನು ಮಾಡದವನು, ಮತ್ತು ಆತನು ನೀಚ ಕಾರ್ಯಗಳಲ್ಲಿ ನೀಚ ಪುರುಷನನ್ನು ತಿರಸ್ಕರಿಸತಕ್ಕಂಥವನು, ದೇವರಿಗೆ ಭಯಪಡುವವರನ್ನು ಗೌರವಿಸತಕ್ಕಂಥವನು, ಆಮೇಲೆ ತನಗೆ ನಷ್ಟವಾದರೂ ತನ್ನ ಪ್ರಮಾಣವನ್ನು ತಪ್ಪದವನು, ಹಾಗೂ ನಾವು ಮುಂದೆ ಬರ್ತಾ ಇದ್ದೇವೆ, ತನ್ನ ಹಣವನ್ನು ಎಷ್ಟು ಮಾತ್ರಕ್ಕೂ ಬಡ್ಡಿಗೆ ಕೊಡುವುದಿಲ್ಲ, ಮತ್ತು ಯಾರನ್ನು? ನಿರ್ದೋಷಿಯನ್ನು. ಓದಪ್ಪ. ನಿರಪರಾಧಿಗೆ ವಿರುದ್ಧವಾಗಿ ಲಂಚ ತಗೊಳ್ಳುವುದಿಲ್ಲ. ನಿರಪರಾಧಿಗೆ ವಿರೋಧವಾಗಿ ಲಂಚ ತಗೊಳ್ಳುವುದಿಲ್ಲ. ನಿರಪರಾಧಿಗೆ ವಿರೋಧವಾಗಿ ಆತನು ಲಂಚವನ್ನು ತೆಗೆದುಕೊಳ್ಳುವುದಿಲ್ಲ. ಗಂಭೀರವಾಗಿರ್ತಿರಲ್ವಯ್ಯ. ನಿರಪರಾಧಿಗೆ ವಿರೋಧವಾಗಿ ಲಂಚವನ್ನು ತೆಗೆದುಕೊಳ್ಳುವುದಿಲ್ಲ ಅಂದರೆ, ದೇವಾಲಯದಲ್ಲಿ ಇರತಕ್ಕಂಥ ಅರ್ಚಕನು ಆ ಆಶ್ರಯ ಗುಡಾರದಲ್ಲಿ, ಆ ದೇವದರ್ಶನ ಗುಡಾರದಲ್ಲಿ ಇರತಕ್ಕಂಥ ಆ ಒಂದು ಸೇವಕನು ಎಷ್ಟು ಭಯಭಕ್ತಿ ಉಳ್ಳವನಾಗಿರ್ಬೇಕಂತ ಹೇಳ್ತಾ ಇದ್ದ ನೋಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಅಷ್ಟೇ ಅಲ್ಲ, ದೇವರ ರಾಜ್ಯದ ಅಂದರೆ ಅಲ್ಲಿರ್ತಕ್ಕಂಥ ಪರಿಶುದ್ಧ ಪಟ್ಟಣದಲ್ಲಿರ್ತಕ್ಕಂಥ ಕೂಡ ಎಷ್ಟು ಸತ್ಯ ಮಾತಾಡತಕ್ಕಂಥನಾಗಿರ್ಬೇಕನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆಗ ಅಂಥವನು ಎಂದಿಗೂ ಕದಲಿಸಲ್ಪಡುವುದಿಲ್ಲ. ಏನು ಪಡುವುದಿಲ್ಲ? ಅಂಥವನೆಂದಿಗೂ ಶೇಕ್ ಮಾಡಲಿಕ್ಕಾಗೋದಿಲ್ಲ. ಅಂಥವನನ್ನು ಎಷ್ಟು ಪ್ರಭುತ್ವಗಳು ಬಂದರು, ಎಷ್ಟು ಪ್ರವಾಹಗಳು ಬಂದರು, ತೂಫಾನುಗಳು ಬಂದರು, ಗಾಲಿಗಳು ಬಂದರು, ದುಷ್ಟರ ಸಮೂಹ ಬಂದು ಅಂಥವನ್ನ ಬೆಳೆಸಲಿಕ್ಕೆ, ಕುಸಿದು ಹಾಕಲಿಕ್ಕೆ ನೋಡಿದ್ರೆ ಅಂಥವನನ್ನು ಕದಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅವನೆಂಥವನು? ಸಾತ್ವಿಕನಾದ ರಾಜ್ಕುಮಾರನು. ಅದಕ್ಕಾಗಿ ಯಾಕೋಬನಿಗೆ ಅಲ್ಲಿ ದೇವರು ಆ ರೀತಿಯಲ್ಲಿ ದರ್ಶನ ಕೊಟ್ಟು, ನೀನು ಮೋಸಗಾರನಲ್ಲ, ನೀನು ಸಾತ್ವಿಕನಾದ ರಾಜ್ಕುಮಾರನೆಂಬುದಾಗಿ ಹೇಳಿದ್ದಾನೆ. ಅದಕ್ಕಾಗಿ ಇಂದಿನಿಂದ ನಿನ್ನ ಹೆಸರು ಇಸ್ರಾಯೇಲ್, ಪ್ರಿನ್ಸ್ ಆಫ್ ಗಾಡ್, ದೇವರ ರಾಜ್ಕುಮಾರನಾಗಿದೆ ಎಂಬುದಾಗಿ. ಈಗ ಮತ್ತೊಂದು ಸಾರಿ ದೇವರ ದರ್ಶನ ಕೊಡ್ತಾನೆ. ಯಾರಿಗೆ? ಯಾಕೋಬನಿಗೆ ಮತ್ತೊಂದು ಸಾರಿ ದೇವರ ದರ್ಶನ ಕೊಡ್ತಾನೆ. ನಾವು ಬರೋಣ ಆ ವಚನಕ್ಕೆ. 35ನೇ ಅಧ್ಯಾಯ. ಎಲ್ಲೇ? 35ನೇ ಅಧ್ಯಾಯದಲ್ಲಿ ಮತ್ತೊಂದು ಆವರ್ತಿ ದೇವರ ದರ್ಶನ ಅಂದರೆ ದೇವರ ದರ್ಶನ ಕೊಡ್ತಾನೆ. ಆ ದರ್ಶನ ಕೊಟ್ಟಾಗ ಆ ಸಮಯದಲ್ಲಿ 32ನೇ ಅಧ್ಯಾಯದಲ್ಲಿ ಯಾಕೋಬನು ಆ ಮನುಷ್ಯನೊಂದಿಗೆ ಹೋರಾಡ್ತಿರುವಾಗ ಯಾಕೋಬನ ಹೆಸರನ್ನು ಯಾರು ಕೇಳ್ತಾರೆ? ಆ ಮನುಷ್ಯನು ಕೇಳ್ತಾನೆ, ದೇವರು ಕೇಳ್ತಾನೆ. ಆಗ ಮೋಸಗಾರನ ಅಂತ ಹೇಳ್ತಾನೆ. ಮತ್ತು ತಿರುಗಿ ಯಾಕೋಬನಲ್ಲಿ ಏನು ಕೇಳ್ತಾನೆ? ನಿನ್ನ ಹೆಸರು ಏನಂತ ಕೇಳ್ತಾನೆ. ಏನಂತ ಕೇಳ್ತಾನೆ? ನಿನ್ನ ಹೆಸರು ಏನಂತ ಕೇಳ್ತಾನೆ. ಆಗ ಅಲ್ಲಿ ದೇವರು ತನ್ನ ಹೆಸರು ಹೇಳುವುದಿಲ್ಲ. ಹಾಗೆ ಆತನಿಂದ ಮಾಯವಾಗ್ತಾನೆ. ಅಲ್ಲಿಂದ ಆತನು ಇಲ್ಲದೆ ಹೋಗಿರುವಾಗ, ಅದೃಶ್ಯನಾಗಿರುವಾಗ ಆತನು ಅಲ್ಲೇ ನಿಂತಿರ್ತಾನೆ. ಆದರೆ ಈಗ 35ನೇ ಅಧ್ಯಾಯದಲ್ಲಿ ಯಾಕೋಬನಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ಕೊಂಡು, ಮತ್ತೆ ಹೇಳ್ತಾ ಇದ್ದಾನೆ ಅಂತೇಳಿ ಕಮಾಂಡ್ ಅದು, ಇನ್ನು ಮುಂದೆ ನಿನ್ನ ಹೆಸರು ಏನಂತ ಕರೆಯಲ್ಪಡಬಾರದು, ಮೋಸಗಾರನು ಅಂದರೆ ಯಾಕೋಬನು ಎಂದು ಕರೆಯಲ್ಪಡಬಾರದು. ಹಾಗೆ ನಾವು ನೋಡೋಣ. ಲೆಟ್ ಅಸ್ see in Genesis chapter 35:10, and God said to him, Jacob, and God appeared to Jacob again when he came from Padan Aram and blessed him, and God said to him, your name is Jacob, your name shall not be called Jacob anymore, but Israel shall be your name. So he called his name Israel. Also God said to him, I am Almighty God. ಏನಂತ ಹೇಳಿದಾನೆ? I am Almighty God. ನಾನು ಸರ್ವಶಕ್ತನಾದ ದೇವರಾಗಿದ್ದೀನಿ ಎಂಬುದಾಗಿ ಹೇಳಿದನು. ಗಂಭೀರವಾಗಿ ಹೇಳ್ತಿರಲ್ಲ, ನಾನು ಇಂಥ ದೇವರಲ್ಲ, ನೀನು ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ಲ, ನಾನು ಸರ್ವಶಕ್ತನಾದ ದೇವರಾಗಿದ್ದೀನಿ ಎಂಬುದಾಗಿ ಹೇಳಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ದೇವರ ಮಕ್ಕಳೇ, ಎಲ್ಲ ಕಾರ್ಯಗಳಲ್ಲಿ ನಾವು ಭಾಳ ಜಾಗ್ರತೆಯಿಂದ ಗಮನಿಸ್ತಾರ ಪ್ರತಿಯೊಂದು ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾನೆ. ಹಾಗೆ ನೋಡ್ತೀರ, ಓದ್ತೀರಿ, ನಿಮ್ಮ ಕನ್ನಡ ಬೈಬಲಲ್ಲಿ ಓದ್ತೀರಿ, ಕಿಂಗ್ ಜೇಮ್ಸ್ ವರ್ಷನಲ್ಲಿ 35ನೇ ಅಧ್ಯಾಯ 9ನೇ ವಚನದಿಂದ ಓದ್ತೀರಿ. ಯಾಕೋಬನು ಪದ್ದಾನ್ ಆರಾಮನಿಂದ ಬಂದಾಗ ದೇವರು ಅವನಿಗೆ ಇನ್ನೊಂದು ಸಾರಿ ಪ್ರತ್ಯಕ್ಷನಾಗಿ ಅವನನ್ನು ಇನ್ನೊಂದು ಸಾರಿ ಪ್ರತ್ಯಕ್ಷನಾಗಿ ದೇವರು ಪದ್ದಾನ್ ಆರಾಮನಲ್ಲಿ ಯಾಕೋಬನನ್ನು ಆಶೀರ್ವದಿಸಿ, ದೇವರು ಯಾಕೋಬನಿಗೆ ಈಗ ನಿನಗೆ ಯಾಕೋಬನೆಂದು ಹೆಸರಿರುವುದು
ಈಗ ನಿನಗೆ ಯಾಕೋಬನೆಂದು ಹೆಸರಿರುವುದು. ಎಲ್ಲಿಂದ ಬರ್ತಾ ಇದ್ದೀನಿ ನೀನು? ಮಾಮನವರಿಂದ ಬರ್ತಾ ಇದೆ. ಈಗ ನಿನಗೆ ಯಾಕೋಬನ ಹೆಸರಿರುವುದು, ಆದರೆ ಇನ್ನು ಮುಂದೆ ನಿನಗೆ ಮೇಲೆ ಇನ್ನು ಮೇಲೆ ನಿನಗೆ ನೀನು ಯಾಕೋಬನೆಂದು ಕರೆಯಲ್ಪಡದೆ ನೀನು ಯಾಕೋಬನೆಂದು ಕರೆಯಲ್ಪಡದೆ ಇಸ್ರಾಯೇಲ್ ಎಂದು ಕರೆಯಲ್ಪಡುವೆ. ಇಸ್ರಾಯೇಲ್ ಪ್ರಿನ್ಸ್ ಆಫ್ ಗಾಡ್ ಎಂದು, ಇಸ್ರಾಯೇಲ್ ಅಂದ್ರೆ ಪ್ರಿನ್ಸ್ ಆಫ್ ಗಾಡ್, ದೇವರ ರಾಜ್ಕುಮಾರನೆಂದು ಕರೆಯಲ್ಪಡುವನು ಎಂದು ಹೇಳಿ ಅವನಿಗೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಅವನಿಗೆ ಇಸ್ರಾಯೇಲ್ ಎಂದು ಹೆಸರಿಟ್ಟನು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದ ಗಾಡ್ ಆಫ್ Abraham, Isaac and Jacob were not known the name Jehovah, because Exodus 6 chapter 1 Exodus 6 1 2 3 4 says, I was not revealed to Abraham and Isaac and Jacob as Jehovah, but I revealed them as Almighty God. That means El Shaddai God was known to Abraham and Isaac and Jacob. That's the thing I was preaching so far. ಹಲ್ಲೆಲೂಯಾ. ಇದನ್ನೇ ನಾನು ನಿಮ್ಮ ಕುಮಾರನಾಗಿದ್ದೀ. ಮತ್ತು ದೇವರು ಅವನಿಗೆ ಹೇಳಿದ್ದೇನೆಂದರೆ ದೇವರು ಅವನಿಗೆ ಹೇಳಿದ್ದೇನೆಂದ್ರೆ